ನಮಸ್ಕಾರ. ಸೋನಿಯಾ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಬೀದರ್ ನಗರದ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವೈಕುಂಠ ಏಕಾದಶಿ ನಿಮಿತ್ತವಾಗಿ ದೇವಸ್ಥಾನಕ್ಕೆ ವಿದ್ಯುತ್ ದೀಪ, ಹೂವಿನ ಅಲಂಕಾರ ಮಾಡಲಾಯಿತು. ಭಕ್ತರು ಸರತಿ ಸಾಲಿನಲ್ಲಿ ನಿಂತು ದೇವರ ದರ್ಶನ ಪಡೆದು ಪುನೀತರಾದರು. ಬೀದರ್ನಲ್ಲಿ ತೆರೆ ಮೇರೆ ಸಪ್ನೆ ವಿವಾಹ ಪೂರ್ವ ಸಂವಾದ ಕೇಂದ್ರವನ್ನು ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ಉದ್ಘಾಟಿಸಿದ್ದರು. ನಾಳೆ ಅಕ್ಕಮಹಾದೇವಿ ಚಲನಚಿತ್ರ ರಾಜ್ಯದ 150ಕ್ಕೂ ಅಧಿಕ ಬಿಡುಗಡೆ. ನಟಿ ಸುಲಕ್ಷಾ ಸೇರಿದಂತೆ 30ಕ್ಕೂ ಅಧಿಕ ಪಾತ್ರಗಳು. ಬೀದರ್ ಜಿಲ್ಲೆಯವರೇ ವಿಷ್ಣುಕಾಂತ್ ಬಿಜೆ. ಬೀದರ್ ನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಮಂಜುನಾಥ್ ರವರು ಕಾರ್ಯಕರ್ತರೊಂದಿಗೆ ಸಂವಾದ ನಡೆಸಿದರು. ಮರ್ಯಾದಾ ಹತ್ಯೆ ತಡೆಗೆ ವಿಶೇಷ ಕಾನೂನು ರೂಪಿಸುವಂತೆ ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಬೀದರ್ ಒಕ್ಕೂಟದಿಂದ ಮನವಿ. ಬೀದರ್ನಲ್ಲಿ ಟೇಬಲ್ ಟೆನ್ನಿಸ್ ಹಾಲ್ ಸೌಲಭ್ಯ ನವೀಕರಣಕ್ಕೆ ಮನವಿ. ಸುದ್ದಿಯ ವಿವರಗಳು. ಬೀದರ್ ನಗರದ ರಾಂಪುರೆ ಕಾಲೋನಿಯ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ಮಂದಿರದಲ್ಲಿ ವೈಕುಂಠ ಏಕಾದಶಿ ನಿಮಿತ್ತ ವಿವಿಧ ಕಾರ್ಯಕ್ರಮಗಳು ಶ್ರದ್ಧೆ ಭಕ್ತಿಯೊಂದಿಗೆ ನಡೆದವು. ಮೈಕೊರೆಯುವ ಚಳಿಯ ನಡುವೆಯೂ ಸಹಸ್ರಾರು ಭಕ್ತರು ಆಗಮಿಸಿ ದೇವರ ದರ್ಶನ ಪಡೆದರು. ನಾನಾ ಕಾರ್ಯಕ್ರಮಗಳ ಸಂಭ್ರಮದಿಂದ ನಡೆದವು. ಬೆಳಗ್ಗೆ 3 ಗಂಟೆಗೆ ಸುಪ್ರಭಾತ ಅಭಿಷೇಕದಿಂದ ಶುರುವಾದ ಕಾರ್ಯಕ್ರಮಗಳು ತಡರಾತ್ರಿಯವರೆಗೂ ಜರುಗಿದವು. ಭಕ್ತಾದಿಗಳಿಗೆ ಬಾಳೆಹಣ್ಣು ಮತ್ತು ಶೇಂಗಾ ಮಿಕ್ಸ್ ಮಾಡಿದ ನೈಲಾನ್ ಸಾಬುದಾನಿ ಪ್ರಸಾದ ನೀಡಲಾಯಿತು. ಶ್ರೀ ಸತ್ಯನಾರಾಯಣ ದೇವಸ್ಥಾನದಲ್ಲಿ ಮಾಡಿದ ಹೂವಿನ ಅಲಂಕಾರ ಕಣ್ಮನ ಸೆಳೆಯಿತು. ಪೂಜೆ, ಅಭಿಷೇಕ, ಪುಷ್ಪಾರ್ಚನೆ, ವಿಷ್ಣು ಸಹಸ್ರನಾಮ ಪಾರಾಯಣ, ಅಷ್ಟಾಂಗ ಮಂತ್ರ ಜಪ, ಚಕ್ರಿ ಭಜನೆ, ಭಕ್ತಿ ಸಂಗೀತ, ರಥೋತ್ಸವ, ಗೀತ ಪಾರಾಯಣ ಇತರೆ ಕಾರ್ಯಕ್ರಮಗಳು ಜರುಗಿದವು ಎಂದು ದೇವಸ್ಥಾನದ ಅಧ್ಯಕ್ಷ ಪ್ರಭಾಕರ್ ಮೈಲಾಪುರೆ ಮಾತನಾಡುತ್ತಾ ಹೇಳಿದರು. ಸನಾತನ ಹಿಂದೂ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ತಿಥಿ, ವಾರ, ನಕ್ಷತ್ರ, ಯೋಗ ಮತ್ತು ಕರಣಗಳ ಪ್ರತ್ಯೇಕ ಮಹತ್ವವಿದೆ. ಯಾವ ರೀತಿಯಲ್ಲಿ ದೇವತೆಗಳಲ್ಲಿ ಭಗವಾನ್ ಶ್ರೀಮನ್ನಾರಾಯಣ, ನದಿಗಳಲ್ಲಿ ಗಂಗಾಮಾತೆ ಮತ್ತು ಸಮಸ್ತ ಪ್ರಾಣಿಗಳಲ್ಲಿ ಗೋಮಾತೆ ಶ್ರೇಷ್ಠವಿರುವಂತೆ ತಿಥಿಗಳಲ್ಲಿ ಏಕಾದಶಿ ಅತ್ಯಂತ ಶ್ರೇಷ್ಠ ತಿಥಿಯಾಗಿದೆ. ಪವಿತ್ರ ಜೀವಿಯು ಶ್ರದ್ಧಾಪೂರ್ವಕ ಏಕಾದಶಿಯ ವ್ರತದ ಆಚರಣೆ ಮಾಡುತ್ತಾನೋ ಅವನು ಸಂಚಿತ ಪಾಪ ತೊಳೆದು ಸಂಪದ್ಭರಿತನಾಗಿ ಎಲ್ಲ ಭೋಗಗಳನ್ನು ಭೋಗಿಸಿ ವೈಕುಂಠ ಸೇರುತ್ತಾನೆ. ಎಲ್ಲ ಏಕಾದಶಿಗಳಲ್ಲಿ ವೈಕುಂಠ ಏಕಾದಶಿಯ ಸರ್ವಶ್ರೇಷ್ಠವಾದದ್ದು. ಈ ಏಕಾದಶಿಯ ಉಪದೇವತೆಯು ಸಮಸ್ತ ಮನೋಕಾಮನೆಗಳನ್ನು ಹಾಗೂ ಕಾರ್ಯಸಿದ್ಧಿಗಳನ್ನು ಪೂರೈಸುವಾತ ಸ್ವಯಂ ವೈಕುಂಠಾಧಿಪತಿ ಶ್ರೀಮನ್ನಾರಾಯಣನಾಗಿದ್ದಾನೆ. ಈ ಪವಿತ್ರ ದಿನದಂದು ವೈಕುಂಠದ ದ್ವಾರವು ಭಕ್ತರ ದರ್ಶನಕ್ಕಾಗಿ ತೆರೆದಿರುತ್ತದೆ. ಹೀಗಾಗಿ ಯಾವ ವ್ಯಕ್ತಿಯು ಶ್ರದ್ಧಾ ಭಕ್ತಿಗಳಿಂದ ಈ ಪವಿತ್ರ ಪಾವನ ಅವಸರದಂದು ವೈಕುಂಠಾಧಿಪತಿ ಶ್ರೀಮನ್ನಾರಾಯಣ ದರ್ಶನದಿಂದ ಸಂಚಿತ ಪಾಪಗಳಿಂದ ಮುಕ್ತನಾಗಿ ಸಿರಿ ಸಂಪತ್ತು, ಶಾಂತಿ ಮತ್ತು ಸಂಕಲ್ಪಿತ ಫಲಪ್ರಾಪ್ತಿ ಪಡೆದು ಕೊನೆಯಲ್ಲಿ ವೈಕುಂಠಧಾಮವನ್ನು ಸೇರುತ್ತಾನೆ. ಈ ಪವಿತ್ರ ಕಾರ್ಯದ ನಿಮಿತ್ತ ಪಾತ್ರ ಕಾಲದಿಂದಲೇ ಅನೇಕ ವಿಶೇಷ ಪೂಜೆ, ಅಭಿಷೇಕ ಮತ್ತು ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿದ್ದು, ಅಲಂಕಾರ ಮತ್ತು ವೈಕುಂಠ ಸಂತೃಪ್ತ ಪುಷ್ಪಗಳಿಂದ ಸಂಯೋಜಿತ ಮಂದಿರದ ವಿಶಿಷ್ಟ ದೃಶ್ಯವು ದರ್ಶನವಾಗಿತ್ತು. ದೇವಸ್ಥಾನದ ಅಧ್ಯಕ್ಷರಾದ ಪ್ರಭಾಕರ್ ಮೈಲಾಪುರ್, ಕಾರ್ಯದರ್ಶಿ ನರಸಿಂಹ ವಾಸುದೇವ್ ದೀಕ್ಷಿತ್ ಅವರ ನೇತೃತ್ವದಲ್ಲಿ ಕಾರ್ಯಕ್ರಮಗಳು ಜರುಗಿದ್ದವು. ಈ ಸಂದರ್ಭದಲ್ಲಿ ರಾಜಶೇಖರ್, ವಾಸುದೇವ್, ಪ್ರಭಾಕರ್ ಮೈಲಾಪುರ್, ಉಮಾಶಂಕರ್, ಹಣ್ಮಯ್ಯ, ರವಿಸ್ವಾಮಿ, ಜಾದವ್ ಪಟೇಲ್, ಶಂಕರ್ ರಾವ್, ಪ್ರೇಮ್ನಾಥ್ ಜೋಶಿ, ದತ್ತಾತ್ರೇಯ ಸಿಂಧೋಲ್, ಮಾರುತಿ, ನಂದಕಿಶೋರ್, ಜಗದೀಶ್, ವಸಂತ್ ಪಟೇಲ್, ನಾರಾಯಣ್ ಸೇರಿದಂತೆ ಈ ಸಂದರ್ಭದಲ್ಲಿ ಹಲವು ಗಣ್ಯರು, ಮುಖಂಡರು ಸೇರಿದಂತೆ ಇತರರು ಇದ್ದರು.
ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವಸ್ಥಾನ ಟ್ರಸ್ಟ್ ವತಿಯಿಂದ ಹಾಗೂ ಗೋಶಾಲೆ ವತಿಯಿಂದ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ವೈಕುಂಠ ಏಕಾದಶಿ ನಿಮಿತ್ತ ಬಹಳಷ್ಟು ವಿವಿಧ ರೀತಿಯ ಕಾರ್ಯಕ್ರಮಗಳನ್ನು ಈ ಒಂದು ಸುಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದು ಬೀದರ್ ಜನತೆಗೆ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಬಹಳಷ್ಟು ಖುಷಿಯಿಂದ ಆಗ್ತದೆ. ಏಕೆಂದರೆ ಇಲ್ಲಿ ವಿವಿಧ ರೀತಿಯ ಪುಷ್ಪಗಳ ಅಲಂಕಾರವನ್ನು ನೋಡಿ ಅದೇ ರೀತಿ ವಿವಿಧ ರೀತಿಯ ವಿದ್ಯುತ್ ದೀಪಾಲಂಕಾರಗಳಿಂದ ಅವರಿಗೆ ಮನಸೂರೆಗೊಳ್ಳುತ್ತದೆ. ಅದೇ ರೀತಿ ಶ್ರೀ ಸಾಕ್ಷಾತ್ ನಾರಾಯಣ ಭಗವಾನನ್ನು ನೋಡಿದಾಗ ನಾವು ಮನಸ್ಸಿಗೆ ನಮಗೆ ಬಹಳಷ್ಟು ಆನಂದವಾಗುತ್ತದೆ. ಸೊ ಹೀಗಾಗಿ ಬೀದರ್ ಜನತೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬಹಳಷ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಸಹಸ್ರಾರು ಸಂಖ್ಯೆಯಲ್ಲಿ ಈ ಒಂದು ದೇವಸ್ಥಾನಕ್ಕೆ ಆಗಮಿಸಿ ಶ್ರೀ ಲಕ್ಷ್ಮೀ ಸತ್ಯನಾರಾಯಣ ದೇವರ ಕೃಪಾಶೀರ್ವಾದಕ್ಕೆ ಪಾತ್ರರಾಗಿ ಬಹಳಷ್ಟು ಧನ್ಯತಾ ಭಾವವನ್ನು ಅನುಭವಿಸುತ್ತಿದ್ದಾರೆ. ಈ ಒಂದು ಸಕಲ ವ್ಯವಸ್ಥೆಯನ್ನು ಮಾಡಿದಂಥ ಈ ಒಂದು ಟ್ರಸ್ಟ್ಗೆ ಹಾಗೂ ಈ ಎಲ್ಲ ಇದರ ಹಿಂದಿನಂಥ ಎಲ್ಲ ಒಂದು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರಿಗೂ ಕೂಡ ಈ ಒಂದು ಬೀದರ್ ಜನತೆಯು ಬಹಳಷ್ಟು ಹೃದಯಪೂರ್ವಕವಾಗಿ ಅಭಿನಂದನೆಗಳನ್ನು ಸಲ್ಲಿಸಲು ಇಷ್ಟಪಡುತ್ತದೆ. ಧನ್ಯವಾದಗಳು. ಬೀದರ್ ನಗರದ ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ರಾಷ್ಟ್ರೀಯ ಮಹಿಳಾ ಆಯೋಗದ ನವದೆಹಲಿ ಸಹಯೋಗದೊಂದಿಗೆ ವಿವಾಹ ಪೂರ್ವ ಸಂವಾದ ಕೇಂದ್ರ ತೇರೆ ಮೇರೆ ಸಪ್ನೆ ಅನುಷ್ಠಾನ ಶಾಂತೀಶ್ವರ ಸ್ವಯಂ ಸೇವಾ ಸಂಸ್ಥೆ ಸಹಕಾರ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವತಿಯಿಂದ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ಅವರು ರಿಬ್ಬನ್ ಕಟ್ ಮಾಡುವ ಮೂಲಕ ಉದ್ಘಾಟಿಸಿ ಮಾತನಾಡುತ್ತಾ ಕೇಂದ್ರವು ವಿವಾಹದ ಬಗೆಗಿನ ಯುವಕ ಯುವತಿಯರ ಅನೇಕ ಸಂದೇಹಗಳನ್ನು ನಿವಾರಣೆ ಮಾಡಲಿದೆ, ಪ್ರೀತಿ ವಿಶ್ವಾಸದ ದಾಂಪತ್ಯ ಜೀವನ ನಡೆಸಲು ಸಹಾಯಕವಾಗಲಿದೆ ಎಂದು ಹೇಳಿದ್ದರು. ಕೇಂದ್ರ ಸ್ಥಾಪಿಸಿದ ಶಾಂತೇಶ್ವರಿ ಸ್ವಯಂ ಸೇವಾ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ಕೇಂದ್ರಕ್ಕೆ ಸಂಬಂಧಿಸಿದ ಇಲಾಖೆಗಳು ಅಗತ್ಯ ಸಹಕಾರ ನೀಡಬೇಕೆಂದು ಸೂಚಿಸಿದ್ದರು. ಕೇಂದ್ರದ ವಿವಾಹ ಪೂರ್ವ ಸಂವಾದ ಪುಸ್ತಕವನ್ನು ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ನಾಗಭೂಷಣ್ ಕಮಠಾಣೆ ಬಿಡುಗಡೆ ಮಾಡಿದ್ದರು. ಇಲ್ಲಿಯ ಬ್ರಿಮ್ಸ್ ಆಸ್ಪತ್ರೆ ಆವರಣದಲ್ಲಿ ರಾಜ್ಯದ ಮೊದಲ ತೇರೆ ಮೇರೆ ಸಪ್ನೆ ವಿವಾಹ ಪೂರ್ವ ಸಂವಾದ ಕೇಂದ್ರ ಆರಂಭವಾಗಿದೆ. ರಾಷ್ಟ್ರೀಯ ಮಹಿಳಾ ಆಯೋಗದ ಮಾರ್ಗದರ್ಶನ ಶಾಂತೇಶ್ವರಿ ಸ್ವಯಂ ಸೇವಾ ಸಂಸ್ಥೆ ವತಿಯಿಂದ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಎಂದು ನಡೆದ ಕೇಂದ್ರದ ಉದ್ಘಾಟನಾ ಸಮಾರಂಭದಲ್ಲಿ ಕೇಂದ್ರ ಸರ್ಕಾರದ ರಾಜ್ಯ ಅಭಿವೃದ್ಧಿ ಸಮನ್ವಯ ಹಾಗೂ ಮೇಲುಸ್ತುವಾರಿ ಸಮಿತಿಯ ಸದಸ್ಯ ಶಿವಯ್ಯ ಸ್ವಾಮಿ ತಿಳಿಸಿದ್ದರು. ಕೇಂದ್ರವು ವಿವಾಹ ಪೂರ್ವದಲ್ಲೇ ಯುವ ಜನರಿಗೆ ದಾಂಪತ್ಯದ ಮಹತ್ವ ಮನವರಿಕೆ ಮಾಡಲಿದೆ, ಹೊಂದಾಣಿಕೆಯ ಗೌರವಯುತ ದಾಂಪತ್ಯದ ಸೂತ್ರಗಳನ್ನು ಹೇಳಿಕೊಡಲಿದೆ, ಮದುವೆ ನಂತರದ ಗೊಂದಲ, ಮಹಿಳಾ ದೌರ್ಜನ್ಯ ನಿವಾರಣೆ, ವಿವಾಹ ವಿಚ್ಛೇದನಗಳ ನಿಯಂತ್ರಣಕ್ಕೆ ನೆರವಾಗಲಿದೆ ಎಂದು ಹೇಳಿದ್ದರು. ಕೇಂದ್ರದಲ್ಲಿ ಇಬ್ಬರು ಆಪ್ತ ಸಮಾಲೋಚಕರು ಇರಲಿದ್ದಾರೆ. ಯುವಕ ಯುವತಿಯರಿಗೆ ಪ್ರತ್ಯೇಕ, ನಂತರ ಪಾಲಕರಿಗೆ ಜಂಟಿಯಾಗಿ ಆಪ್ತ ಸಮಾಲೋಚನೆ ನಡೆಸಲಿದ್ದಾರೆ. ಮದುವೆಗೆ ಸಂಬಂಧಿಸಿದ ಸಂದೇಹ ನಿವಾರಿಸಲಿದ್ದಾರೆ. ಉತ್ತಮ ದಾಂಪತ್ಯಕ್ಕೆ ಅಗತ್ಯ ಮಾರ್ಗದರ್ಶನ ನೀಡಲಿದ್ದಾರೆ ಎಂದು ತಿಳಿಸಿದ್ದರು. ಯುವಕ ಯುವತಿಯರಿಗೆ ವಿವಾಹ ಪೂರ್ವ ಆಪ್ತ ಸಮಾಲೋಚನೆ ಅವಶ್ಯಕವಾಗಿದೆಯೇ ಹೊರತು ಪ್ರಿ ವೆಡ್ಡಿಂಗ್ ಶೂಟ್ನಿಂದ ದುಂದುವೆಚ್ಚವಾಗುತ್ತಿದೆ. ಅದರ ನಂತರವೂ ಅನೇಕ ಮದುವೆಗಳು ಮುರಿದು ಬಿದ್ದಿವೆ. ಕಾರಣ ಆಪ್ತ ಸಮಾಲೋಚನೆಯ ಸದುಪಯೋಗ ಪಡೆಯಬೇಕು. ರಾಜ್ಯದಲ್ಲಿ ಕಳೆದ 5 ವರ್ಷಗಳ ಅವಧಿಯಲ್ಲಿ ಸುಮಾರು 2.21 ಲಕ್ಷ ವಿವಾಹ ವಿಚ್ಛೇದನ ಪ್ರಕರಣಗಳು ನ್ಯಾಯಾಲಯಗಳ ಮುಂದೆ ಇವೆ. ಇದು ಆರೋಗ್ಯಕರ ಬೆಳವಣಿಗೆ ಅಲ್ಲ, ದೇಶದ ಸಾಮಾಜಿಕ ಆರ್ಥಿಕ ಹಿನ್ನಡೆಗೆ ಕಾರಣವಾಗಲಿದೆ. ಆದರ್ಶ ದಾಂಪತ್ಯದ ಸೂತ್ರ ತಿಳಿಸುವ ಹಾಗೂ ವಿವಾಹ ವಿಚ್ಛೇದನಗಳನ್ನು ನಿಯಂತ್ರಿಸುವ ಕೆಲಸ ಆಗಬೇಕಾಗಿದೆ. ಈ ದಿಶೆಯಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು, ಸಂಘ ಸಂಸ್ಥೆಗಳು ಹಾಗೂ ಸಾರ್ವಜನಿಕರ ಸಹಕಾರ ಅಗತ್ಯವಿದೆ ಎಂದು ತಿಳಿಸಿದ್ದರು.
ಬೇಮಳಖೇಡ ಹಿರೇಮಠ ಸಂಸ್ಥಾನದ ಡಾಕ್ಟರ್ ರಾಜಶೇಖರ್ ಶಿವಾಚಾರ್ಯ ಸಾನ್ನಿಧ್ಯ ವಹಿಸಿದ್ದರು. ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷ ಸನ್ಮುಖಯ್ಯ ಬಿ ಸ್ವಾಮಿ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಉಪನಿರ್ದೇಶಕ ಶ್ರೀಧರ್ ಎಂಎಸ್, ಜಿಲ್ಲಾ ಶಸ್ತ್ರಚಿಕಿತ್ಸಕ ಡಾಕ್ಟರ್ ಎಂಡಿ ಅಹಮುದ್ದೀನ್, ಭಾರತೀಯ ವೈದ್ಯಕೀಯ ಸಂಘದ ಬೀದರ್ ಘಟಕದ ಅಧ್ಯಕ್ಷ ಡಾಕ್ಟರ್ ವಿಜಯ್ ಬಲ್ಲೂರ್ಕರ್, ಮಹಾನಗರ ಪಾಲಿಕೆಯ ಸದಸ್ಯ ಉಲ್ಲಾಸಿನಿ ವಿಕ್ರಮ್ ಮುಧಾಳೆ, ಮೇರಾ ಯುವ ಭಾರತ್ನ ಜಿಲ್ಲಾ ಯುವ ಅಧಿಕಾರಿ ಮಯೂರ್ ಕುಮಾರ್ ಗೋರ್ಮೆ, ಕರ್ನಾಟಕ ಪಶು ವೈದ್ಯಕೀಯ ವಿಶ್ವವಿದ್ಯಾಲಯದ ಸಂಶೋಧನಾ ನಿರ್ದೇಶಕ ಡಾಕ್ಟರ್ ಬಿವಿ ಶಿವಪ್ರಕಾಶ್ ಮಾತನಾಡಿದ್ದರು. ಬೀದರ್ ವಿಶ್ವವಿದ್ಯಾಲಯದ ಸಿಂಡಿಕೇಟ್ ಸದಸ್ಯ ಅಬ್ದುಲ್ ಸತ್ತಾರ್, ಮಹಾನಗರ ಪಾಲಿಕೆ ಸದಸ್ಯೆ ಜ್ಯೋತಿ ಶಿವರಾಜ್ ಕುಮಾರ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಲೆಕ್ಕಾಧಿಕಾರಿ ಶ್ರೀಕಾಂತ್ ಪೈರಾಗೆ, ಉಪ ನೋಂದಣಾಧಿಕಾರಿ ಹಾಗೂ ವಿವಾಹ ನೋಂದಣಾಧಿಕಾರಿ ಪ್ರಿಯಾಂಕಾ ಕೆ ಪಾಟೀಲ್, ಸಂವಾದ ಕೇಂದ್ರದ ಆಡಳಿತಾಧಿಕಾರಿ ಸಂಗೀತಾ ಪಾಟೀಲ್, ಸಮಾಲೋಚಕಿ ಜನಾಂಬಿಕಾ, ರಾಜ್ಯ ಸರ್ಕಾರಿ ನೌಕರರ ಸಂಘದ ಜಿಲ್ಲಾ ಘಟಕದ ನಿರ್ದೇಶಕ ಪ್ರವೀಣ್ ಸ್ವಾಮಿ, ನಾಗರಾಜ್ ಮಠ್, ಪ್ರಮುಖರಾದ ಓಂ ಪ್ರಕಾಶ್ ರೊಟ್ಟೆ, ವರದಯ್ಯ ಸ್ವಾಮಿ, ಮಹೇಶ್ ಪಾಟೀಲ್, ಶಿವಶಂಕರ್ ಬೆಳಮಗ್ಗಿ, ಚಂದ್ರಕಾಂತ್ ಚೆನ್ನಳ್ಳಿ, ಅಂಬರೀಶ್ ಕಮಠಾಣೆ, ನಾಗಯ್ಯ ಸ್ವಾಮಿ, ಶ್ರೀಕಾಂತ್ ಹೊನ್ಕೇರಿ ಮತ್ತಿತರರು ಇದ್ದರು. ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಜಿಲ್ಲಾ ಮಹಿಳಾ ಅಧಿಕಾರಿ ರೂಪಾ ಸ್ವಾಗತಿಸಿದ್ದರು. ಬಿವಿಬಿ ಕಾಲೇಜಿನ ಕನ್ನಡ ವಿಭಾಗದ ಮುಖ್ಯಸ್ಥೆ ರೇಣುಕಾದೇವಿ ಮಳ್ಳಿ ನಿರೂಪಿಸಿದ್ದರು. ಸಂವಾದ ಕೇಂದ್ರ ಸಂಯೋಜಕಿ ಕಾವೇರಿ ವಂದಿಸಿದ್ದರು. ನ್ಯಾಷನಲ್ ಕಮಿಷನ್ ಫಾರ್ ವಿಮೆನ್ ಸೆಂಟ್ರಲ್ ಗೌರ್ಮೆಂಟಿಂದ ಡೈರೆಕ್ಷನ್ಸ್ ಬಂದಿದೆ. ಪ್ರತಿ ಜಿಲ್ಲೆಗಳಲ್ಲಿ ಒಂದು ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಸೆಂಟರ್ ಸ್ಟಾರ್ಟ್ ಮಾಡಬೇಕು ಅಂತ. ನಮ್ಮ ಜಿಲ್ಲೆಯಲ್ಲಿ ಈಗಾಗಲೇ ಸಖಿ ಸೆಂಟರ್ ವರ್ಕ್ ಆಗ್ತಾಯಿದೆ. ಎಲ್ಲೆಲ್ಲಿ ಪೋಸ್ಟ್ ಮ್ಯಾರಿಟಲ್ ಏನಾದರೂ ಇಶ್ಯೂ ಬಂದರೆ ಅವರಿಗೂ ಕರೆದು ಕೌನ್ಸಿಲಿಂಗ್ ಮಾಡ್ತೀವಿ ಟು ಸೇವ್ ಮ್ಯಾರೇಜಸ್ ಆ್ಯಂಡ್ ಸೊ ದಟ್ ದೇ ಕ್ಯಾನ್ ಸ್ಪೆಂಡ್ ಗುಡ್ ಲೈಫ್ ಟುಗೆದರ್ ಇನ್ ಹಾರ್ಮನಿ. ಸೊ ಅದೇ ರೀತಿಯಲ್ಲಿ ನಾವು ಇಲ್ಲಿ ಪ್ರೀ ಮ್ಯಾರಿಟಲ್ ಕೌನ್ಸಿಲಿಂಗ್ ಈಗ ಸ್ಟಾರ್ಟ್ ಮಾಡ್ತೀವಿ. ಅವರಿಗೂ ಮುಂಚಿತವಾಗಿಯೇ ಕೌನ್ಸಿಲಿಂಗ್ ಮಾಡಿ ಏನೇನು ಚೇಂಜಸ್ ಆಗುತ್ತೆ ಪೋಸ್ಟ್ ಮ್ಯಾರೇಜ್ ಮತ್ತು ಯಾವ ರೀತಿಯಲ್ಲಿ ಅವರು ಜೀವನ ಬದುಕಬಹುದು ಅಂತ ಆ ಥರದ್ದು ಕೌನ್ಸಿಲಿಂಗಲ್ಲಿ ಕೊಡ್ತಾರೆ. ಇದು ಫಸ್ಟ್ ಇನ್ ದಿ ಸ್ಟೇಟ್ ಆಗಿದೆ. ಸೊ ಐ ವಿಶ್ ಆಲ್ ದ ವೆರಿ ಬೆಸ್ಟ್. ಮತ್ತು ಡಿಪಾರ್ಟ್ಮೆಂಟ್ದವರು ಏನು ಮಾಡಿದ್ದಾರೆ ಅವರಿಗೂ ಅಭಿನಂದನೆಗಳು ಸಲ್ಲಿಸುತ್ತೇನೆ. ಒಂದು ಕಮ್ಯುನಿಕೇಷನ್ ಅಂದರೆ ಸಂವಹನ, ಹೇಗೆ ಮಾತಾಡಬೇಕು, ಯಾವ ರೀತಿಯಾಗಿ ನಡ್ಕೊಳ್ಬೇಕು ಅನ್ನೋದನ್ನು ಕಳಿಸ್ಕೊಡ್ತಕ್ಕಂಥದ್ದು. ಎರಡನೇದು ಅವರಿಗೆ ಲೈಫ್ ಸ್ಟೈಲು, ಜೀವನ ಶೈಲಿ. ಲೈಫ್ ಸ್ಟೈಲ್ ಅಂದರೆ ಅವರು ದಿನನಿತ್ಯದಲ್ಲೇ ಅವರು ಹೇಗೆ ಇರಬೇಕು ಅನ್ನೋದು. ಏಕೆಂದರೆ ಇದು ಪ್ರತಿಯೊಬ್ಬ ವ್ಯಕ್ತಿ ಜೀವನದಲ್ಲೂ ಕೂಡ ಅದು ಪ್ರಮುಖವಾದ ಪಾತ್ರವನ್ನು ವಹಿಸ್ತದೆ. ಹಾಗಾಗಿ ಅದನ್ನು ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋದನ್ನು ಅಂದರೆ ಒಳ್ಳೆಯ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಳೋದನ್ನು ಕಲಿಸ್ತಕ್ಕಂಥದ್ದು. ಮೂರನೇದು ಕೌನ್ಸಿಲಿಂಗ್ ಅಂದರೆ ಆಪ್ತ ಸಮಾಲೋಚನೆ ಮೂಲಕ ನಾವು ಹೇಗೆ ನಮ್ಮ ಅಂದರೆ ಮುಂದಿನ ಬದುಕಿನಲ್ಲಿ ಒಂದು ಆರೋಗ್ಯಯುತವಾದ ಹಾಗೂ ಗೌರವಯುತವಾದ ಹಾಗೂ ಸ್ಥಿರ ಸಂಬಂಧವನ್ನು ಯಾವ ರೀತಿಯಾಗಿ ರೂಪಿಸ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ನಾವು ಆ ಒಂದು ಯುವ ಜೋಡಿಗಳಿಗೆ ಸರಿಯಾದ ಒಂದು ಮಾರ್ಗದರ್ಶನವನ್ನು ಮಾಡಿ, ಆವಾಗಲೇ ಮೇಡಮ್ ಹೇಳ್ದಂಗೆ ಇಬ್ಬರೂ ಕೂಡ ಸಮಾನರು, ಹೆಣ್ಣು ಮತ್ತು ಗಂಡು ಇಬ್ಬರೂ ಕೂಡ ಸಮಾನರು ಅನ್ನೋದನ್ನು ಅವ್ರಿಗೆ ಅರ್ಥ ಮಾಡಿಸ್ತಕ್ಕಂಥದ್ದೇ ಈ ಒಂದು ಪ್ರೀ ಮ್ಯಾರಿಟಲ್ ಕಮ್ಯುನಿಕೇಷನ್ ಸೆಂಟರ ಒಂದು ಉದ್ದೇಶ ಆಗಿರ್ತದೆ. ಹಾಗಾಗಿ ಅದ್ರ ಬಗ್ಗೆ ತಾವೆಲ್ಲರೂ ಕೂಡ ಸಾಕಷ್ಟು ಪ್ರಚಾರವನ್ನು ನೀಡಿ ಈ ಒಂದು ಸೆಂಟರ್ ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸೋದಕ್ಕೆ ತಾವೆಲ್ಲರೂ ಕೂಡ ಸಹಕಾರ ನೀಡುತ್ತೀರಿ ಅಂತ ಹೇಳ್ತಾ ಆ ಒಂದು ಸೆಂಟರ್ಗೆ ಶುಭ ಕೋರಿ ನನ್ನ ಮಾತು ಮುಗಿಸ್ತೀನಿ. ಯುವತಿಯರು ಅಂದರೆ ಅವರಿಗೆ ಕೌನ್ಸಿಲಿಂಗ್ ಇರದಲ್ಲೇ ಮಾಹಿತಿ ಇರೋದನ್ನೇ ಅವರಪ್ಪ ಅಂದರೆ ಅನೇಕ ಸಮಸ್ಯೆಗಳಿಗೆ ಅಂದರೆ ಮದುವೆ ಆದಮೇಲೆ ಏನು ಸಮಸ್ಯೆಗಳು ಅವರು ಫೇಸ್ ಮಾಡ್ತಾರೋ ಅದಕ್ಕಿಂತ ಪೂರ್ವವಾಗಿ ಅವ್ರಿಗೇನಪ್ಪ ಪ್ರಶ್ನಾವಳಿ ಮೂಲಕ ಕ್ವಶನರ್ಸ್ ಮಾಡಿ ಅವರಿಗೆ ಅಂದ್ರೆ ನಾವು ಆಪ್ತ ಸಮಾಲೋಚನೆ ಮಾಡೋ ಮೂಲಕ ಅವರ ಕನ್ಫ್ಲಿಕ್ಟ್ಸ್ ಕ್ವಶನ್ಸ್ ಏನವ, ಸೊ ಯಾವ ರೀತಿ ಕನ್ಫ್ಲಿಕ್ಟ್ ಆಗದೆ ಫ್ಯಾಮಿಲಿ ಸ್ಮೂತಾಗಿ ರನ್ ಮಾಡಬೇಕು ಅಂತೇಳಿ ಆ ನಿಟ್ಟಿನಲ್ಲಿ ಇವತ್ತು ನಾವು ಈ ಒಂದು ವಿವಾಹ ಪೂರ್ವ ಕೇಂದ್ರವನ್ನು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಪ್ರಾರಂಭ ಮಾಡಿವಿ. ಇದು ನಮ್ಮ ರಾಜ್ಯದ ಮೊದಲ ಕೇಂದ್ರ ಆಗಿದೆ. ಸೊ ಇದು ಅವಕಾಶ ಮಾಡಿಕೊಟ್ಟಂಥ ರಾಷ್ಟ್ರೀಯ ಮಹಿಳಾ ಆಯೋಗದ ಅಧ್ಯಕ್ಷರಾದಂಥ ಶ್ರೀಮತಿ ವಿಜಯ ರಹಾಟ್ಕರ್ ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಜೊತೆಗೆ ಈ ಒಂದು ಕೇಂದ್ರ ನಾವು ಸ್ವಯಂ ಪ್ರೇರಿತವಾಗಿ ದತ್ತು ತಗೊಂಡ ರೀತಿಯಲ್ಲಿ ನಾವು ಇದಕ್ಕೆ ನಡೆಸಿದೆ. ಯಾವುದೇ ಅನುದಾನ ಇಲ್ಲ ಸರ್ಕಾರದ ವತಿಯಿಂದ. ಸೊ ಈ ಕಾರ್ಯಕ್ರಮದಿಂದ ಸಿಬ್ಬಂದಿ ಕೂಡ ನಾವೆಲ್ಲ ನೇಮಕ ಮಾಡಿವಿ, ತರಬೇತಿ ಕೂಡ ಆಗಿದೆ. ಸರ್ಕಾರಿ ನಿಟ್ಟಿನಲ್ಲಿ ಅವರಿಗೆ ಸ್ಟ್ರೆಂಥನ್ ಮಾಡೋ ನಿಟ್ಟಿನಲ್ಲಿ ಅದು ಸಹಾಯ ಮಾಡೋ ನಿಟ್ಟಿನಲ್ಲಿ ಕೂಡ ಅವ್ರಿಗೆ ಅವಕಾಶ ಕೊಡಬೇಕು. ಯಾಕಂದ್ರೆ ಎಷ್ಟೋ ದೊಡ್ಡ ಮಟ್ಟದಲ್ಲಿ ಸಂಬಳ ತೊಗೊಂಡ್ರು ಕೂಡ ಸರಿಯಾಗಿ ಮಾಡ್ತಾಯಿಲ್ಲ. ಆದರೂ ನಾವು ವಾಲಂಟಿಯರ್ ತೊಗೊಂಡಿವಿ, ನಮ್ಮ ಕೆಪಾಸಿಟಿ ಬಿಯಾಂಡ್ ನಾವು ಮಾಡ್ತಾಯಿದ್ವಿ. ಈ ನಿಟ್ಟಿನಲ್ಲಿ ಸರ್ಕಾರ ಕೂಡ ಇದ್ರ ಬಗ್ಗೆ ಗಂಭೀರ ಚಿಂತನೆ ಮಾಡಬೇಕು. ಆಮೇಲೆ ಮಹಿಳೆಯರಿಗೆ, ಮುಂಬರೋ ಯುವಕರಿಗೆ ಭಾಳ ದೊಡ್ಡ ಶಕ್ತಿಯನ್ನು ಅಂದರೆ ಅವಿಭಕ್ತ ಕುಟುಂಬ ಮತ್ತು ಇವನ್ ನಾವೇನು ಹೇಳ್ತೀವಿ ನಮ್ಮ ಸಪ್ತಪದಿ ಏನು ಕನ್ಸೆಪ್ಟ್ಸ್ ಇದು ಅವೆಲ್ಲವೂ ಕೂಡ ಅನುಷ್ಠಾನ ಮಾಡೋ ಮೂಲಕ ನಮ್ಮ ಬೀದರ್ ಜಿಲ್ಲೆಯ ರಾಜ್ಯದ ಮತ್ತು ನಮ್ಮ ಭಾರತದಲ್ಲಿ ಇವತ್ತೇನು ಈ ಮಹಿಳೆಯರದು ಮತ್ತು ನಮ್ಮ ಪುರುಷರ ಕನ್ಫ್ಲಿಕ್ಟ್ ಆಗಿ ಸಮಸ್ಯೆ ಕುಟುಂಬ ಕಲಾ ಆಗ್ತವೆ ಅವನಪ್ಪ ಅಂದ್ರೆ ಸಮರ್ಪಕವಾಗಿ ನಿರ್ವಹಣೆ ಮಾಡಿ ಈ ಡೈವರ್ಸ್ ಕೂಡ ಆಗದೇ ರೀತಿ ಮಾಡೋ ನಿಟ್ಟಿನಲ್ಲಿ ಯಾವುದೇ ಕಾರಣ ಕೂಡ ಡೈವರ್ಸ್ ಆಗದೇ ಒಂದು ಸಮರ್ಪಕ ಅಂದರೆ ಅವಿಭಕ್ತ ಕುಟುಂಬ ನಡೆಸೋ ನಿಟ್ಟಿನಲ್ಲಿ ನಾವು ಕೌನ್ಸಿಲಿಂಗ್ ಮಾಡೋ ಮೂಲಕ ಈ ಒಂದು ನಮ್ಮ ಎಲ್ಲ ಯುವಕ ಮತ್ತು ಯುವಕರಿಗೆ ಮಾರ್ಗದರ್ಶನ ಮಾಡ್ತಾಯಿದ್ದೀವಿ ಒಂದು ಕೇಂದ್ರ ಮೂಲಕ. ನನ್ನ ಹೆಸರು ಚನಾಂಬಿಕಾ ಅಂತ. ನಾನು ಈ ಪ್ರೀ ಮ್ಯಾರಿಟಲ್ ಕಮ್ಯುನಿಕೇಷನ್ ಸೆಂಟರಿಂದ ಇವತ್ತು ಬಂದುಬಿಟ್ಟು ಇಲ್ಲಿ ಕೌನ್ಸಿಲರ್ಸ್ ಜೊತೆ ಎಲ್ಲ ಮಾತಾಡಿಬಿಟ್ಟು
ಒಂದು ಮ್ಯಾರೇಜ್ ಮುಂಚೆ ಏನೆಲ್ಲ ಗೊತ್ತಾಗಬೇಕು ಅದೆಲ್ಲ ಹೇಳಿದ್ದಾರೆ. ಇದೊಂದು ತುಂಬ ಚೆನ್ನಾಗಿರೋದು ಕೌನ್ಸಿಲಿಂಗ್ ಸೆಂಟರ್ನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಮುಂದೆ ಕೂಡ ಹೀಗೆ ವಹಿಸ್ಕೊಂಡು ಹೋಗಿ ಅಂತ ಹೇಳ್ತೀವಿ. ಎಲ್ಲರೂ ಸೇರಿದ ರೀಸನ್ ಏನಂದರೆ ಹೆಣ್ಮಕ್ಳಿಗೆ ತುಂಬ ಥರ ದೌರ್ಜನ್ಯಗಳಾಗ್ತಾ ಇದೆ, ಹಾಗೆ ಮತ್ತು ಡೈವರ್ಸ್ ಕೇಸ್ಗಳು ತುಂಬ ಆಗ್ತಾಯಿದೆ. ಇವಾಗ ನಮ್ಮ ಬೀದರಲ್ಲಿ ಕೌನ್ಸಿಲಿಂಗ್ ಸೆಂಟರ್ ಬಂದಿದೆ. ಆ ಕೌನ್ಸಿಲಿಂಗ್ ಸೆಂಟರ್ ಬಂದಿರೋದು ನಮಗೆ ತುಂಬ ಹೆಮ್ಮೆ ವಿಷಯ. ಯಾಕಂದರೆ ಇದು ಎಲ್ಲ ಕಡೆ ಇತ್ತು, ಬಟ್ ನಮ್ಮ ಬೀದರಲ್ಲಿ ಇರಲಿಲ್ಲ. ನಮ್ಮ ಬೀದರಲ್ಲಿ ಇವಾಗ ಆಗಿದೆ. ನಮ್ಮ ಹೆಣ್ಮಕ್ಳೆಲ್ಲ ಬಂದುಬಿಟ್ಟು ಮದುವೆ ಆಗೋದಕ್ಕಿಂತ ಮುಂಚೆ ಒಂದು ಕೌನ್ಸಿಲಿಂಗ್ ಸೆಂಟ್ರಲ್ಲಿ ಬಂದುಬಿಟ್ಟು ಒಂದು ಮಾಹಿತಿ ತೊಗೋಬೇಕು. ಯಾಕಂದರೆ ಜೀವನದಲ್ಲಿ ಅಪ್ ಡೌನ್ಸ್ ಅಂತೂ ಮಸ್ಟ್ ಆ್ಯಂಡ್ ಶುಡ್ ಇದ್ದೇ ಇರುತ್ತೆ. ಸೊ ಅದ್ರ ಸಲುವಾಗಿ ಈ ಕೌನ್ಸಿಲಿಂಗ್ ಸೆಂಟರ್ ತೆಗೆದಿದ್ದಾರೆ. ಆ ಕೌನ್ಸಿಲಿಂಗ್ ಸೆಂಟರ್ ತೆಗೆದಿದ್ದ ಸಲುವಾಗಿ ನೀವೆಲ್ಲ ಇದ್ರದ್ದು ಉಪಯೋಗ ತೊಗೋಬೇಕು ಅಂತ ನಂದು 2 ಮಾತು ಹೇಳಿ. ನಾಳೆ ಶುಕ್ರವಾರ ಬೆಳಗ್ಗೆ 11 ಗಂಟೆಗೆ ನಗರದ ಸಪ್ನಾ ಮಲ್ಟಿಪ್ಲೆಕ್ಸ್ ಆವರಣ ಸೇರಿದಂತೆ ರಾಜ್ಯದ 150ಕ್ಕೂ ಅಧಿಕ ಚಲನಚಿತ್ರ ಮಂದಿರಗಳಲ್ಲಿ ಏಕಕಾಲಕ್ಕೆ ಬಿಡುಗಡೆಗೊಳ್ಳಲಿದೆ ಎಂದು ಚಲನಚಿತ್ರ ನಟ, ನಿರ್ದೇಶಕ ಹಾಗೂ ನಿರ್ಮಾಪಕರಾದ ವಿಷ್ಣುಕಾಂತ್ ಬಿಜೆ ಹೇಳಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು, ಅಕ್ಕಮಹಾದೇವಿ ಉಡಿತಡಿಯಲ್ಲಿ ಜನ್ಮ ತಾಳಿದ್ದರು. ಆಕೆಯ ಜೀವನದ ನಿಜವಾದ ಸತ್ಪರೀಕ್ಷೆ ಆಗಿರುವುದು ಅನುಭವದ ಮಂಟಪದಲ್ಲಿ. ತಾನು ನಟಿ ಸುಲಕ್ಷ ಸೇರಿದಂತೆ 30ಕ್ಕೂ ಅಧಿಕ ಪಾತ್ರಗಳು ಬೀದರ್ ಜಿಲ್ಲೆಯವರೇ ಆಗಿರುವುದರಿಂದ ಇಲ್ಲಿಂದಲೇ ಚಲನಚಿತ್ರ ಬಿಡುಗಡೆಗೊಳಿಸಲು ನಿರ್ಧರಿಸಲಾಗಿದೆ. ಇಲ್ಲಿಯ ಮಠಾಧೀಶರ, ರಾಜಕೀಯ ಮತ್ಸದ್ಧಿಗಳ, ಉದ್ಯಮಿಗಳ, ಬಸವಪರ, ಕನ್ನಡ ಸಾಹಿತ್ಯ ಪರಿಷತ್ತು ಸೇರಿದಂತೆ ವಿವಿಧ ಸಂಘ ಸಂಸ್ಥೆಗಳ ಮುಖ್ಯಸ್ಥರ ಸಮ್ಮುಖದಲ್ಲಿ ಈ ಚಲನಚಿತ್ರ ಬಿಡುಗಡೆಗೊಳಿಸಲಾಗುವುದು ಎಂದರು. ಈ ಚಲನಚಿತ್ರದಲ್ಲಿ ಕೌಶಿಕ ಮಹಾರಾಜರಾದ ನಾನು ನನ್ನ ಕಲ್ಪನೆಯಂತೆ ಅಕ್ಕಮಹಾದೇವಿಯನ್ನ ಮದುವೆಯಾದಂತೆ ಕನಸು ಕಾಣಿ ಕುಣಿದಾಡಿದ ಪ್ರಸಂಗಕ್ಕೆ ಅನೇಕರು ವಿರೋಧಿಸಿದ್ದುಂಟು. ಆದರೆ ಅದು ಕೇವಲ ಕಾಲ್ಪನಿಕ ಎಂಬುದು ಅರ್ಥ ಮಾಡಿಕೊಳ್ಳಬೇಕು. ತಪ್ಪು ತಿಳಿದುಕೊಂಡವರು ಸಹ ಈ ಚಲನಚಿತ್ರ ನೋಡಲು ಬನ್ನಿ, ನಿಜ ರೂಪ ತಿಳಿದುಕೊಳ್ಳಲು ಕರೆ ನೀಡಿದ್ದರು. ನಟಿ ಸುಲಕ್ಷಾ ಖೈರ್ ಮಾತನಾಡಿ, ನನ್ನ ತವರು ಭೂಮಿಯಲ್ಲಿ ನಟಿಸುವ ಸೌಭಾಗ್ಯ ದೊರಕಿರುವುದು ನನ್ನ ಸೌಭಾಗ್ಯ. ಇದನ್ನು ಮನಸಾರೆ ಒಪ್ಪಿ ಅಕ್ಕಮಹಾದೇವಿಯ ಚಲನಚಿತ್ರದಲ್ಲಿ ಅಕ್ಕನ ಪಾತ್ರ ಮಾಡಿರುವುದು ನನಗೆ ಹೆಮ್ಮೆ ತಂದಿದೆ. ನಿಮ್ಮ ಮನೆಯ ಮಗಳು ನಟಿಸಿರುವ ಈ ವಚನಾಯುಕ್ತ ಚಲನಚಿತ್ರವನ್ನು ನೋಡಲು ಮರೆಯಬಾರದೆಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಖ್ಯಾತ ಸಂಗೀತ ನಿರ್ದೇಶಕ ಪಳಿಂಡಿ ಸೇನಾಪತಿ, ಕಲಾ ನಿರ್ದೇಶಕಿ ಶ್ರೀಗೌರಿ, ಸಹಾಯಕ ನಿರ್ದೇಶಕ ಉಮೇಶ್ ಸಲ್ಗರ್, ಕೇದಾರ್ನಾಥ್, ನಿಖಿಲ್, ರೋಶಿನಿ ಮಾಳ್ಗೆ, ಹಾಸ್ಯ ಕಲಾವಿದ ರಘುಪ್ರಿಯ, ಕಲಾವಿದರಾದ ನಾಗರಾಜ್ ಜೋಗಿ, ವೈಜನಾಥ್ ಬಿರಾದರ್, ಶಾಂತಿ ಜಯಸ್ವಾಮಿ ಹಾಗೂ ಇತರರು ಪತ್ರಿಕಾಗೋಷ್ಠಿಯಲ್ಲಿದ್ದರು. ಎಲ್ಲರದ್ದು ಇದೆ, ಆಶೀರ್ವಾದ ಇದೆ, ಶುಭ ಹಾರೈಸಿದ್ದಾರೆ. ಕೆಲವರು ಬ್ಯುಸಿ ಇರ್ತಾರೆ. ಮತ್ತು ಇದನ್ನು ಒಂದು ಚಲನಚಿತ್ರದ ಇದೇನು ಪತ್ರಿಕಾಗೋಷ್ಠಿ ಇದೆಲ್ಲ ಅವರು ಸಿಕ್ಕಾಕ್ಸಿ ಅವ್ರದಿಂದ ಏನೋ ಮಾತು ಇನ್ನೂ ಯಾರೂ ಸಿನಿಮಾ ನೋಡಿಲ್ಲ. ಈಗ ನಾವು ಸಿನಿಮಾ ಏನು ಮಾಡಿದ್ದೀವೋ ನಮ್ಮನ್ನೆಲ್ಲ ನೀವು ನೋಡಲಿ ಅಂದ್ಬಿಟ್ಟು ಒಂದು ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ಅವ್ರದ್ದು ಎಲ್ಲರದ್ದು ಸಹಕಾರ ಇದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ತುಂಬ ಅವ್ರು ಸಂತೋಷದಿಂದ ನಮಗೆ ಸನ್ಮಾನ ಮಾಡಿ ಕರ್ಸ್ಕೊಂಡಿದ್ದಾರೆ. ಕೆಲವೊಬ್ಬರು ಮಠಕ್ಕೆ ಕರ್ಸ್ಕೊಂಡಿದ್ದಾರೆ, ಮತ್ತು ಕೆಲವೊಬ್ಬರು ಬೈಟ್ ಕೊಟ್ಟಿದ್ದಾರೆ. ಎಲ್ಲರದು ಇದಕ್ಕೆ ಒಂದು ಒಮ್ಮತದಿಂದ ಒಂದು ಒಳ್ಳೆಯ ಆಶೀರ್ವಾದ ಇದೆ ಈ ಸಿನಿಮಾಕ್ಕೆ. ಬೇರೆ ಇನ್ನೇನು ಇರಲ್ಲ ಇದರಲ್ಲಿ. ಅಕ್ಕಮಹಾದೇವಿ ಅಂದರೆ ತಮ್ಮೆಲ್ಲರಿಗೂ ಗೊತ್ತಿದೆ, ಕಾಂಟ್ರವರ್ಸಿ. ಒಂದಿಲ್ಲಿ ಕೆಲವರಿಗೆ ನೀವು ಕೇಳಿದ ಆತಂಕ ಇದೆ. ಅದು ಆತಂಕ ಏನು ಅಂತ ಹೇಳ್ತೀನಿ. ಅಕ್ಕ ಮಹಾದೇವಿದು ಕೆಲವೊಬ್ಬರು ರೈಟರ್ಸು ಮದುವೆ ಆಗಿದೆ ಅಂತ ಬರೆದಿದ್ದಾರೆ, ಕೆಲವೊಬ್ಬರು ಮದುವೆ ಆಗಿಲ್ಲ ಅಂತ ಬರೆದಿದ್ದಾರೆ. ಮದುವೆ ಆದರೆ ಅಕ್ಕ ಮಹಾದೇವಿ ಅಷ್ಟು ದೊಡ್ಡ ಶ್ರೇಷ್ಠತೆಗೆ ಹೋಗ್ತಿರ್ಲಿಲ್ಲ, ಮತ್ತು ಶ್ರೀಶೈಲ ತನಕ ಹೋಗೋದು ಅವಶ್ಯಕತೆ ಇರ್ತಿರಲಿಲ್ಲ. ಅದನ್ನು ನಾನು ಸ್ಪಷ್ಟಪಡಿಸ್ತೀನಿ. ಸಿನಿಮಾದಲ್ಲಿ ಏನು ಕಂಟೆಂಟ್ ಹೇಳಬಾರ್ದು ಅಂದ್ಕೊಂಡಿದ್ದೆ, ಆದರೆ ಅದು ಹೇಳ್ತೀನಿ. ತಾವು ಬರಿಬೋದು ಅದನ್ನು. ಈ ಚಲನಚಿತ್ರದಲ್ಲಿ ಅಕ್ಕ ಮಹಾದೇವಿ ಷರತ್ತಾಗಿ ಕಂಡೀಷ್ನಲ್ ಆಗಿ ರಾಜ್ಯ ಕರೆದಿದ್ದಕ್ಕೆ ಆಜ್ಞೆದು ಪಾಲಿಸೋಕ್ಕೆ ಹೋಗ್ತಾರೆ. ಅದರ ರಾಜ್ಯಗೂ ಮದುವೆ ನಾನು ಆಗಲ್ಲ, ಅದರ ಕಂಡೀಷನ್ ಪಾಲಿಸಿದ್ರೆ ಆಗ್ತೀನಿ ಅಂತ ಹೇಳ್ತಾರೆ. ಅಷ್ಟರಲ್ಲಿ ರಾಜ ಕಂಡೀಷನ್ನ ಪಾಲಿಸೋಕ್ಕಾಗಲ್ಲ, ಹಾಗಾಗಿ ಮದುವೆ ಆಗಲ್ಲ. ಮದುವೆ ಆಗಿದ್ದು ಯಾವುದೇ ವಚನಗಳಲ್ಲಿ. ನಾನು ಇನ್ನೊಂದು ನಮ್ಮ ಬರಹಗಾರರಲ್ಲಿ ನಮ್ಮ ಮಾಧ್ಯಮ ಮಿತ್ರ ಕೇಳ್ಕೊತೀನಿ, ಅಕ್ಕ ಮಹಾದೇವಿ ಮದುವೆ ಆಗಿದ್ದಾಳೆ ಅನ್ನೋದಕ್ಕೆ ಒಂದು ವಚನವೂ ಇಲ್ಲ, ಎಲ್ಲೇನೂ ಇಲ್ಲ. ಇದು ಬರಹಗಾರರು ಬರೆದಿದ್ದು ಒಂದು ಕೃತಿ ಚೌರ್ಯ ಅಂತ ಹೇಳ್ಬೋದು, ಅವ್ರದ್ದು ತೆವಲಂತೂ ಹೇಳ್ಬಾರ್ದು, ಅವ್ರದ್ದು ಒಂದು ಕೆಟ್ಟ ನಡವಳಿಕೆ ಅಂತ ಹೇಳ್ಬೋದು. ಅದು ನಾವು ಮಾಡಿಲ್ಲ, ಮಾಡೋದು ಇಲ್ಲ. ನನಗೆ ಖುಷಿ ಆಗ್ತಿದೆ, ಯಾಕಂದರೆ ನಾನು ಇಷ್ಟೊಂದು ಸಿನಿಮಾಗಳು ಮಾಡಿದ್ದೀನಿ. ಆದರೆ ಜಗನ್ಮಾತೆ ಅಕ್ಕ ಮಹಾದೇವಿ ಸಿನಿಮಾ ಫಸ್ಟ್ ಟೈಮ್ ನಾನು ಇಲ್ಲೇ ಫಸ್ಟ್ ಟೈಮ್ ಬಂದಿದ್ದೀನಿ. ನಾನಿಲ್ಲಿ ನಮ್ಮೂರ ಜೊತೆ ಮಾತಾಡೋಕ್ಕೆ ನನಗೆ ಎಷ್ಟು ಖುಷಿ ಆಗ್ತಿದೆ ಅಂದರೆ, ನೀವೆಲ್ಲ ನನಗೆ ಒಂದೇ ಕುಟುಂಬದವ್ರ ಥರ ಕಾಣಿಸ್ತಾ ಇದ್ದೀರಾ. ಸಿನಿಮಾ ಅಂತ ರಿಲೀಸ್ ಆಗಬೇಕಂದ್ರೆ ಎಲ್ಲರೂ ಬೀದರ್ ಸೆಂಟರ್ ಹುಡುಕ್ತಾರೆ.
ಬ್ಯಾಂಗ್ಳೂರು ಹುಡುಕ್ತಾರೆ. ಬ್ಯಾಂಗ್ಳೂರಲ್ಲೇ ಫಸ್ಟ್ ರಿಲೀಸ್ ಮಾಡಿಬಿಟ್ಟು ಎಲ್ಲ ಕಡೆನೂ ಪ್ರಚಾರಕ್ಕೆ ಬರ್ತಾರೆ. ಆದರೆ ನಮ್ಮ ಡೈರೆಕ್ಟರ್ ಸರ್ ಅವರು ಫಸ್ಟ್ ನಾವು ಹುಟ್ಟಿರೋ ಊರಲ್ಲೇ ಪ್ರಚಾರಕ್ಕೆ ಹೋಗೋಣ, ಅಲ್ಲಿಂದನೇ ನಮ್ಮ ಜರ್ನಿ ಶುರು ಮಾಡೋಣ ಅಂತ ಬೀದರಲ್ಲೇ ಫಸ್ಟ್ ರಿಲೀಸ್ ಮಾಡ್ತಾ ಇದ್ದಾರೆ. ಸೆಂಟರ್ ಆಗಿ ತಗೊಂಡು ಇಲ್ಲೇ ಅದ್ಧೂರಿಯಾಗಿ ಸಂಭ್ರಮಾಚರಣೆ ಮಾಡೋಣ. ಯಾಕಂದರೆ ನಮ್ಮವ್ರು ಇರ್ತಾರೆ, ನಮ್ಮ ಕುಟುಂಬದವ್ರು ಇರ್ತಾರೆ ಇಲ್ಲೇ ಕಲ್ಯಾಣ ಕರ್ನಾಟಕ. ಬಸವಣ್ಣನವರು, ಅಕ್ಕ ಮಹಾದೇವಿ ಅವರು, ಅನೇಕ ಶರಣರು ಬಂದು ಹೋಗಿರುವಂಥ ನಾಡು, ಇಲ್ಲಿಂದನೇ ಶುರು ಮಾಡೋಣ ಅಂತ ಮಾಡಿದ್ದಾರೆ. ಇದರಲ್ಲಿ ನಾನು ಅಕ್ಕ ಮಹಾದೇವಿ ಪಾತ್ರ ಮಾಡಿದ್ದೀನಿ, ಈಗಾಗಲೇ ಎಲ್ರಿಗೂ ಗೊತ್ತು. ತುಂಬ ಜನ ಟ್ರೈಲರ್ ನೋಡಿಬಿಟ್ಟು ಹೇಳ್ತಿದ್ದಾರೆ ತುಂಬ ಚೆನ್ನಾಗಿ ಮಾಡಿದ್ದೀರಾ ಆ್ಯಕ್ಟಿಂಗು ಅಂತ. ನಾನು ಚೆನ್ನಾಗಿ ಮಾಡಿದ್ದೀನಿ ಆ್ಯಕ್ಟಿಂಗ್ ಅನ್ನೋದಕ್ಕಿಂತನೂ ನಮ್ಮ ಡೈರೆಕ್ಟರ್ ಸರ್ ಅವರು ನನಗೆ ಚೆನ್ನಾಗಿ ಮಾಡಿಸಿದ್ದಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಕಮರ್ಷಿಯಲ್ ಸಿನಿಮಾ ಅಂತ ಬಂದಾಗ ಅದು ಬೇರೆ ಜಾನರಲ್ಲಿ ಹೋಗುತ್ತೆ. ಅದನ್ನು ಆ್ಯಕ್ಟಿಂಗೇ ಆಗಲಿ ಏನೇ ಅದ್ರ ಹೋಮ್ವರ್ಕೇ ಬೇರೆ ಥರ ಇರುತ್ತೆ. ಆದರೆ ಧಾರ್ಮಿಕ ಸಿನಿಮಾಗಳಂತ ಬಂದಾಗ ಇದಕ್ಕೆ ನಾವು 1-2 ತಿಂಗಳ ಮುಂಚೆಯಿಂದನೇ ನಮ್ಮ ಹೋಮ್ವರ್ಕ್ ಶುರು ಆಗುತ್ತೆ. ನನ್ನ ಹಾವ ಭಾವ ವಚನ ಹೇಳೋದು ಪ್ರತಿಯೊಂದು ಏನು ಎಕ್ಸ್ಪ್ರೆಷನ್ ಸ್ಕ್ರೀನಲ್ಲಿ ನೋಡ್ತಿರಲ್ಲ ನೀವು, ಅದು ಎಲ್ಲನೂ ನಮ್ಮ ಡೈರೆಕ್ಟರ್ ಸರ್ ಅವರೇ ಮಾಡಿಸಿರೋದು, ಹೇಳ್ಕೊಟ್ಟಿರೋದು. ತುಂಬ ಸುಂದರವಾಗಿ ಹೇಳ್ಕೊಟ್ಟಿದ್ದಾರೆ. ಅಕ್ಕ ಮಹಾದೇವಿ ಅವರ ಜನನ ಹಿಡಿದು ವಚನಗಾರ್ತಿ ಹೇಗಾದರೂ, ಆಯ್ಕೆ ಹೇಗಾಗ್ತಾರೆ ಅವರ ಜೀವನ ಚರಿತ್ರೆ ಏನಿದೆ ಅಂತ ವಚನಗಳ ಮುಖಾಂತರ ತುಂಬ ಸುಂದರವಾಗಿ ಸಿನಿಮಾದ ಮುಖಾಂತರ ನಿಮ್ಮೆಲ್ಲರ ಮುಂದೆ 2ನೇ ತಾರೀಕು ಬರ್ತಾ ಇದ್ದೀವಿ. ನಮಗೆ ಖುಷಿ ಇದೆ. ಆ ಸಂಭ್ರಮ ಆಚರಣೆಯಲ್ಲಿ ನೀವು ನಮ್ಮ ಜೊತೆ ಸಂಭ್ರಮಿಸೋಕ್ಕೆ ಬಂದರೆ ನಮಗೂ ಖುಷಿ ಆಗುತ್ತೆ. ಸಿನಿಮಾ ರಿಲೀಸ್ ಆಗೋಕ್ಕೆ ನೀವೆಲ್ಲ ಎಷ್ಟು ಕಾತುರದಿಂದ ಇದ್ದೀರೋ ಅದ್ರ 10 ಪಟ್ಟು ಕಾತುರದಿಂದ ನಾನು ಇದ್ದೀನಿ. ದಯವಿಟ್ಟು ತಾವೆಲ್ಲರೂ ಬಂದು ಸಿನಿಮಾ ನೋಡಿ. 2ನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಇದೆ. ಬೆಳಿಗ್ಗೆ 11 ಗಂಟೆಗೆ ನಮ್ಮ ಇಡೀ ಚಿತ್ರತಂಡದವರು ಅಲ್ಲೇ ಇರ್ತಾ ಇದ್ದೀವಿ. ತಾವೆಲ್ಲ ಬಂದು ಸಿನಿಮಾ ನೋಡಬೇಕಂತ ನನ್ನ ಕಳಕಳಿಯ ವಿನಂತಿ. ನಮಸ್ಕಾರಗಳು. ಏನು ಒಂದೊಂದು ದಿವಸ ನಂಗೆ ಕೊಡ್ತಾ ಇದ್ದ ಒಂದು ಪಾಠ, ಒಂದೊಂದು ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದನ್ನೆಲ್ಲ ಸೇರಿಸ್ಕೊಂಡು ನಾನು ಈಗ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಬಂದಿದ್ದೀನಿ. ಅಕ್ಕ ಮಹಾದೇವಿ ಚಿತ್ರಕ್ಕೆ ಚೆನ್ನಾಗಿ ಸಂಗೀತ ಬಂದಿದೆ ಅಂತ ಎಲ್ಲರೂ ಹೇಳಿದ್ರು. ಅಲ್ಲಿ ನನ್ನದು ಏನು ಹೆಚ್ಚು ಪಾತ್ರ ಇಲ್ಲ ಅಂತ ನನ್ನ ಒಂದು ಇದು. ಯಾಕಂದರೆ ಆ ತಾಯಿನೇ ಈ ಕೆಲಸ ಮಾಡಿಸ್ಕೊಂಡಿದ್ದಾಳೆ. ಇಲ್ಲಿ ಏನಾಗುತ್ತೆ ಅಂದರೆ ವಿಜುವಲ್ ಇಂಪ್ಯಾಕ್ಟ್ ಅನ್ನೋದು ಇಂಪಾರ್ಟೆಂಟ್. ವಿಜುವಲ್ ಇಂಪ್ಯಾಕ್ಟ್ ಚೆನ್ನಾಗಿದ್ದರೆ ಆಟೋಮೆಟಿಕ್ಕಾಗಿ ನಮಗೊಂದು ಹೊಸ ಐಡಿಯಾಸ್ ಬರುತ್ತೆ. ನಾವೆಲ್ಲಿ ಏನು ಹೆಚ್ಚು ಎಫರ್ಟ್ಸ್ ಹಾಕಬೇಕಾದ ಅವಶ್ಯಕತೆಯೇ ಇರೋದಿಲ್ಲ ಅಂತ ನನ್ನ ಅನಿಸಿಕೆ. ಆ ತಾಯಿನೇ ಈ ಕೆಲಸ ಮಾಡಿಸ್ಕೊಂಡಿದ್ದಾಳೆ ಅಂತ ನನಗನ್ಸುತ್ತೆ. 22 ವಚನಗಳು, 22 ರಾಗದಲ್ಲಿ, ಮತ್ತು 2 ಫುಲ್ ಲೆಂತ್ ಸಾಂಗ್, ಒಂದು ಡ್ಯೂಯೆಟ್ ಸಾಂಗು, ಒಂದು ಜೋಗಳ ಲಾಲಿ ಸಾಂಗ್ ಒಂದು ಮಾಡಿದ್ವಿ ಇಂಟ್ರೊಡಕ್ಷನ್. ಸೊ ಇದೆಲ್ಲ ನಾನು ನಂಬಿರೋದು, ಬಿಕಾಸ್ ನನಗೆ ಗೊತ್ತು ಇದರಲ್ಲಿ ನಮ್ಮ ಏನು ಎಫರ್ಟ್ಸ್ ಇದೆಲ್ಲ ಪಾಂಡಿತ್ಯ ಏನು ಇರಲ್ಲ ಅಂತ ನನಗೆ ಗೊತ್ತು. ಬಿಕಾಸ್ ನಾನು ನೋಡ್ಕೊಂಡು ಬಂದಿದ್ದೀನಿ. ನಾನು ಕೆಲವು ಸಿನಿಮಾಗಳು ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಕೆಲವು ಸಿನಿಮಾಗಳು ನಮ್ಮ ಖುಷಿಗೋಸ್ಕರ ಮಾಡ್ಕೊಳ್ತೀವಿ. ಆ ರೀತಿ ಬಂದ ಪಟ್ಟಿಗಳಲ್ಲಿ ಈ ಚಿತ್ರನೂ ಒಂದು. ವಿದ್ಯಾನಗರದ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಕಾರ್ಯಾಲಯದಲ್ಲಿ ಕರ್ನಾಟಕ ರಾಜ್ಯ ಅಸಂಘಟಿತ ಕಾರ್ಮಿಕ ಘಟಕದ ರಾಜ್ಯಾಧ್ಯಕ್ಷ ಮಂಜುನಾಥ್ ರವರು ಬೀದರ್ ಜಿಲ್ಲೆಗೆ ಪ್ರವಾಸ ಕೈಗೊಂಡಿದ್ದರು. ಕಾಂಗ್ರೆಸ್ ಪಕ್ಷದ ಅಸಂಘಟಿತ ಪಕ್ಷದಲ್ಲಿ ಜಿಲ್ಲಾ ಪದಾಧಿಕಾರಿಗಳ ನೇತೃತ್ವದಲ್ಲಿ ಸಮಾಲೋಚನೆ ನಡೆಸಿದ್ದರು. ಮೊದಲಿಗೆ ಎಲ್ಲ ಗಣ್ಯರು ಸೇರಿ ಸನ್ಮಾನಿಸಿ ಗೌರವಿಸಿದರು. ಸನ್ಮಾನ ಸ್ವೀಕರಿಸಿ ಮಾತನಾಡುತ್ತಾ 87ರಲ್ಲಿ ನಾನು ಮುನ್ಸಿಪಲ್ ಕಮಿಷನರ್ ಆಗಿ ಕೆಲಸ ಮಾಡಿದ್ದೇನೆ. ಪೌರ ಕಾರ್ಮಿಕರು 1.5 ಲಕ್ಷ ಇದ್ದರು. ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಬಹಳ ನೋವು ತುಂಬಿದೆ. 2 ವರ್ಷ ಸರ್ಕಾರ ಪೂರೈಸಿದ್ದ ನಮಗೆ ಯಾವುದೇ ಸ್ಥಾನಮಾನ ನೀಡಿಲ್ಲ. ಇದು ಎಲ್ಲರ ಗಮನಕ್ಕೂ ತರ್ತಾ ಇದ್ದೀನಿ. ಕಾಂಗ್ರೆಸ್ ಎನ್ನುವುದು ಅಧಿಕಾರ ಮಾಡಲಿಕ್ಕೋಸ್ಕರ ಹುಟ್ಟಿದ ಪಕ್ಷವಲ್ಲ ಅಂತಕ್ಕಂಥದ್ದನ್ನು ಕಾರ್ಯಕರ್ತರಿಗೆ ಮೊದಲಿನಿಂದಲೂ ನಾನು ಹೇಳಿಕೊಂಡು ಬಂದಿಲ್ಲ. ಕೇವಲ 50% ಕಾಂಗ್ರೆಸ್ ಅವರಿಗೆ ಮಾತ್ರ ಗೊತ್ತಿದೆ ಕಾಂಗ್ರೆಸ್ ಅಂದರೆ ಏನು ಎಂದು ಕಾರ್ಯಕರ್ತರಿಗೆ ಉದ್ದೇಶಿಸಿ ಮಾತನಾಡುತ್ತಾ ಹೇಳಿದ್ದರು. ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲಾ ಅಸಂಘಟಿತ ಕಾರ್ಮಿಕರ ಜಿಲ್ಲಾ ಅಧ್ಯಕ್ಷರಾದ ಗೋವರ್ಧನ್ ರಾಥೋಡ್, ಬೀದರ್ ಜಿಲ್ಲಾ ಪಂಚ ಗ್ಯಾರಂಟಿ ಸಮಿತಿಯ ಜಿಲ್ಲಾ ಅಧ್ಯಕ್ಷರಾದ ಅಮೃತರಾವ್ ಚಿಮ್ಕೋಡ್, ಅಸಂಘಟಿತ ಕಾರ್ಮಿಕರ ರಾಜ್ಯ ಉಪಾಧ್ಯಕ್ಷರಾದ ಕಿಶೋರ್ ಗಾಯಕ್ವಾಡ್, ಬೀದರ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಸುನಿಲ್ ಕುಮಾರ್, ಸಂಜೀವ್ ಕುಮಾರ್, ದತ್ತು ಮೂಲ್ಗೆ, ಚಂದ್ರಕಾಂತ್ ಹಿಪ್ಪಳಗಾವ್, ಸೋಮನಾಥ್ ಕನ್ಗೋಳ್, ನರಸಪ್ಪ ಜಾನಕ್ನೂರ್, ಮುಷಾ ಜಾನಿ, ಶಿವಾಜಿ ರಾಥೋಡ್, ಕೃಷ್ಣ ರಾಥೋಡ್, ಕಿಶನ್ ಪವರ್, ಪಂಡಿತ್ ಪವರ್, ಶಾಮಣ್ಣ ಬಂಬುಳ್ಗಿ, ಮಹಮ್ಮದ್ ರಿಯಾಜ್, ಜಾರ್ಜ್ ಫರ್ನಾಂಡಿಸ್ ಸೇರಿದಂತೆ ಮುಖಂಡರು, ಕಾರ್ಯಕರ್ತರು ಇತರರು ಉಪಸ್ಥಿತರಿದ್ದರು.
ಪ್ರಚಾರ ಸಮಿತಿ ಜಿಲ್ಲಾಧ್ಯಕ್ಷರು ಮತ್ತು ಗ್ಯಾರಂಟಿ ಜಿಲ್ಲಾಧ್ಯಕ್ಷರು 2 ಪೋಸ್ಟು. ಅದೇ ರೀತಿ ನಮ್ಮ ಬೀದರ್ ಜಿಲ್ಲಾ ಸಂಘಟಿತ ಕಾರ್ಯ ಹಂಬಲಿ ಇಟ್ಕೊಂಡು ಅವ್ರು ಕೆಲಸ ಮಾಡ್ತಾ ಇದ್ದಾರೆ ಸರ್. ಎಷ್ಟೇ ಕಷ್ಟದಲ್ಲಿ ಇದ್ದರೂ ಸಹ ಪಕ್ಷದ ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗ್ತಾರೆ ಸರ್. ಇಲ್ಲಿಂದ ಬೆಂಗಳೂರವರೆಗೆ ಸಭೆ ಇದ್ದಾಗ ಅವ್ರಿಗಿಂತ ಜಾಸ್ತಿ ಮೆಟಲ್ ಸರ್. ಒಂದು ವಾರಕ್ಕೆ 120 ರೂಪಾಯಿ ಮೆಟಲ್ ಅವಾಗ ಆ ರೇಟಿಗೆ ಒಂದು ವಾರಕ್ಕೆ 120. ಇದು ನಮ್ಮ ಮನೆ. ಈ ಮನೆಯಲ್ಲಿ ನಮಗೆ ಗೊತ್ತಿದೆ ನಿಮ್ಮೆಲ್ಲರ ಭಾಷಣಗಳಲ್ಲಿ ಇವಾಗ ಭಾಷಣ ಇಲ್ಲ. ನಮ್ಮೆಲ್ಲರ ಭಾಷಣಗಳಲ್ಲಿ ಭಾಷಣ ಇಲ್ಲ, ಬರೀ ನೋವು ತುಂಬಿದೆ. ಕಾಂಗ್ರೆಸ್ ಕಾರ್ಯಕರ್ತರ ಮನಸ್ಸಿನಲ್ಲಿ ನೋವು ತುಂಬಿದೆ. 2.5 ವರ್ಷ ಮುಗೀತು. MLA ಆಗಿರೋ MLAಗಳಾಗಿ ನೀವು ನನಗೆ ಹೇಳ್ತಾ ಇದ್ದೀರಿ, ನಾವು ರಾಜ್ಯ ಮಟ್ಟದಲ್ಲಿ ಇದನ್ನ ಎಲ್ಲರ ಗಮನಕ್ಕೆ ತರ್ತಲೇ ಇದ್ದೀವಿ. ಆದರೆ ನಾನು ಇವರ ಭಾಷಣವನ್ನು ಪುಷ್ಟೀಕರಿಸಕ್ಕೆ ಇಷ್ಟಪಡ್ತಾ ಇದ್ದೀನಿ. ಕಾಂಗ್ರೆಸ್ ಅಂತಕ್ಕಂಥದ್ದು ಅಧಿಕಾರ ಮಾಡಲಿಕ್ಕೋಸ್ಕರ ಹುಟ್ಟಿರ್ತಕ್ಕಂಥ ಪಕ್ಷ ಅಲ್ಲ ಅಂತಕ್ಕಂಥದ್ದನ್ನ ಕಾರ್ಯಕರ್ತರಿಗೆ ಮೊದಲಿಂದಲೂ ನಾವು ಹೇಳ್ಕೊಂಡು ಬಂದಿಲ್ಲ. ಕೆಲವೇ 30% ಕಾಂಗ್ರೆಸ್ನವರಿಗೆ ಮಾತ್ರ ಗೊತ್ತಿದೆ ಕಾಂಗ್ರೆಸ್ ಅಂದ್ರೆ ಏನು. ರಾಹುಲ್ ಗಾಂಧಿಯವರು ಪದೇ ಪದೇ ಹೇಳ್ತಾ ಇದ್ದಾರೆ, ಆಡಳಿತ ಮಾಡಕ್ಕೋಸ್ಕರವಾಗಿ ಕಾಂಗ್ರೆಸ್ ಇಲ್ಲ, ಆದ್ರೆ ಆಡಳಿತ ಮಾಡಿದ್ರು. ಈ ದೇಶದಲ್ಲಿ 80 ವರ್ಷದಲ್ಲಿ 63 ವರ್ಷ ಕಾಂಗ್ರೆಸ್ ಆಡಳಿತ ಮಾಡಿದ್ರು. ಅವತ್ತಿನ ಕಾಲ ಬೇರೆ ಇತ್ತು. ಅವತ್ತಿನ ಕಾಲದಲ್ಲಿ ಯಾರು ಏನು ಎಕ್ಸ್ಪೆಕ್ಟ್ ಮಾಡದೇ ಇರ್ತಕ್ಕಂಥ ಕಾಲ ಅದು. ಒಬ್ಬ MLA ನನ್ನ ಮಾತಾಡಿಸಿದ್ರೆ ಸಾಕು ಅಲ್ವಾ. ಒಂದು. ಎರಡನೇದು, MLAಗಳ ಮಟ್ಟ ಇರ್ಬೋದು ಅಥವಾ ಮಂತ್ರಿಗಳ ಮಟ್ಟ ಇರ್ಬೋದು, ಬಹಳ ಸಿಂಪಲ್ ಆಗಿದ್ದಂತ ಕಾಲ. ಆದ್ರೆ ಕಳೆದ 15 ವರ್ಷಗಳಿಂದ ಅದು ಸಿಂಪಲ್ ಸಿಟಿ ಇಲ್ಲ. ಪ್ರತಿಯೊಬ್ಬರಿಗೆ ನಾವು ಆತ್ಮೀಯತೆಯನ್ನು ನೋಡೋಣ, ಬಟ್ಟೆ ಕಿಚ್ಚ ಬೇಡ, ಕೆಳಗ ಬೇಡ. ಇದು ಕಾಂಗ್ರೆಸ್ಸಿನ ಸಂಸ್ಕೃತಿ. ಕಾಂಗ್ರೆಸ್ ಎಲ್ಲರಿಗೂ ಸಮಾನವಾಗಿ. ನಾನು ಒಂದು ಸ್ಟೆಪ್ ಈ ಸಂದರ್ಭದಲ್ಲಿ ಹೇಳ್ತೀನಿ ಸರ್. 71, 72, 73, 74, 15 ಪಾಸ್ ಆಗಿದಾಗ ಭಯಂಕರ ಬರಗಾಲ. ಆಗೇನು ಈಗಿನ ಗೃಹಲಕ್ಷ್ಮಿ ಇರಲಿಲ್ಲ, ಈಗಿನ ಕರೆಂಟ್ ಫ್ರೀ ಇರಲಿಲ್ಲ, ಶಕ್ತಿ ಇರಲಿಲ್ಲ. ಅವಾಗ ಊಟಕ್ಕೆ ದಿಕ್ಕಿರ್ಲಾರಂತ ಹೋದಾಗ ನಾವು ಇವ್ರು ಸೋಮನಾಥ್ ಅವ್ರ ಊರು ಚಿಮ್ಕೋಡ್ ಅಂತ ಹೇಳಿ ನಾವು ಅವ್ರ ಊರ್ದವ್ರು ಸರ್. ಚಿಮ್ಕೋಡ್ ಸೋಮನಾಥ್ ಸೇರಿದ್ರು ನಾವು ಅವ್ರ ಊರ್ದವ್ರು. ಅವ್ರು ಹೊರಗೆ ನೀವೇನ್ರಿ ನಾವು ನಿಮ್ಮ ಊರಿಲ್ಲ, ಅಣ್ಣ ಬಸರು ಹೇಳ್ತಾರೆ, ನನಗಿಂತ ಕಿರಿಯರಿಲ್ಲ, ಶಿವಸೇನಿಗಿಂತ ಹಿರಿಯರಿಲ್ಲ, ಅವ್ರ ಊರಂತ ನಾವು ಹೇಳ್ತೀವಿ ಸರ್. ನಮ್ಮೂರಾದ್ರೆ ಟೊಮೆಟೊ ಬರ್ತದೆ. ಅಂತ ಸಂದರ್ಭದಲ್ಲಿ ಸರ್ 72, 73, 10ನೇ ಪಾಸ್ ಆಗಿದಾಗ ಉಳ್ಳಾಕಿಲ್ಲ ಅಂದ್ರ ಇವತ್ತು ಗಾಡಿ ಇನ್ನೋವಾ ಗಾಡಿ ಓಡಿದ ಚಿಲ್ಲರಿಗೆ ಅಂತ ಬರ್ತದೆ ಖಾಜಾಪುರವರೆಗೆ 10ನೇ ಪಾಸ್ ಆಗಿದೆ. ನಮ್ಮ ಅಣ್ಣ ನಾವುಗಳು ಈ ಫಾರ್ಮೇಶನ್ ರೋಡ್ ಮಾಡಲು 10 ಕಿಲೋಮೀಟರ್ ವರೆಗೆ ದಿನ ಬೆಳಗಾದ್ರ ಫಾರ್ಮೇಶನ್ ಮಾಡ್ತಕ್ಕಂಥ ಕೆಲಸ ಮಾಡ್ಲಿಕ್ಕಾಯ್ತಿತ್ತು. ಮೆಟಲ್ಗಳು ಕಾಂಕ್ರೀಟ್ ಒಡೆ ಕೆಲಸ ಮಾಡಿರ್ತಕ್ಕಂಥದ್ದು. ಒಡ್ರ ಬಳಗ ಬೇರೆ ಕಡೆಯಿಂದ ಬಂದಿರು, ನಮ್ಗೆ ಹೊಡಿಲಕ್ ಬರ್ತಿರ್ಲಿಲ್ಲ. ಈಗ ಹೊಡೆದ್ರು ಸರ್ ಕಾಲ್ ಚೂರಿ ಹತ್ತು ಕಟ್ಟೈತಿ, ರಕ್ತ ಬರ್ಲತ್ತು. ಆಗ ಅವ್ರು ಹೇಳಿದ್ರು, ಏ ಚುಮ್ಕೋಡ್ ಸಾಹೇಬ್ರೆ ಹಿಂಗಲ್ರಿ, ಹಿಂಗ್ ಹೊಡಿಬೇಕು ಅಂತ. ಅದಕ್ಕೆ ಬಂದ ಶಬ್ದ 10ನೇ ಪಾಸ್ ಆಗಿರ್ಬೋದು, ಖರೆ ಒಡ್ರ ತಾಯಿ ತಂದೆಗಿಂತ ದೊಡ್ಡವರಲ್ಲ. ಅಟ್ಲೀಸ್ಟ್ ಒಂದು 10,000 ಜನ ಕಾರ್ಮಿಕ ಸಂಘಟನೆಗಳಿಂದ ತಾವು ಓಡ್ಚೂರಿ ಹಬ್ಬಲಿಂದ ಸಿಟಿಸನ್ ಕ್ಯಾಂಪೇನ್ ಮಾಡಿ ಅಂತ ಹೇಳಿದ್ರು. ಗುಲ್ಬರ್ಗ ಜಿಲ್ಲೆಯಿಂದ ನಾವು ಸ್ಟಾರ್ಟ್ ಮಾಡಿದ್ವಿ. ಬೆಂಗಳೂರಲ್ಲಿ ಕೂಡ ಅತಿ ಉತ್ತಮವಾಗಿ ಕೆಲಸ ಮಾಡಿದ್ದಾರೆ. ಅದೇ ರೀತಿ ಇಡೀ ನಮ್ಮ ಕಲಬುರಗಿ ಡಿವಿಷನ್ ಏನು ಗುಲ್ಬರ್ಗ ವಿಭಾಗ ಇದೆ, ಕಲಬುರಗಿ, ಬೀದರ್, ರಾಯಚೂರು, ಯಾದಗಿರಿ, ಕೊಪ್ಪಳ, ಬಳ್ಳಾರಿ ಹಾಗೂ ವಿಜಯನಗರ, ಈ ಡಿವಿಷನಲ್ಲಿ ಸ್ವಲ್ಪ ಗಟ್ಟಿಯಾಗಿ ಸಂಘಟನೆ ಮಾಡಲಿ ಅಂತ ನಮ್ಮ ರಾಜ್ಯಾಧ್ಯಕ್ಷರು
ಈ ಭಾಗಕ್ಕೆ ಇದೇ ಒಂದೇ ತಿಂಗಳಲ್ಲಿ ಎರಡನೇ ಸತಿ ಬರ್ತಾ ಇದ್ದಾರೆ. ಅದು ಒಂದು ಹೆಮ್ಮೆಯ ವಿಷಯ. ಯಾಕಂದರೆ ಇಷ್ಟೆಲ್ಲ ಸಂಘಟನೆ ನಾವು ನೋಡಿದ್ದೀವಿ. ಕಾರ್ಮಿಕ ಸಂಘಟನೆ ನಮ್ದು ಇದೇನು ಅಸಂಘಟಿತ ಕಾರ್ಮಿಕ ಸಂಘಟನೆ 2000 ಮಿನಿಮಮ್ ಇವತ್ತಿಗೆ ನಾವು 7ನೇ ವರ್ಷ 8ನೇ ವರ್ಷಕ್ಕೆ ಕಾಲಿಡ್ತಾ ಇದ್ವಿ. 8 ವರ್ಷದಲ್ಲಿ ನಮ್ಮ ಮಂಜುನಾಥ್ ಸರ್ ಅವರು 5 ವರ್ಷ ಈಗ ಕಾಲಿಟ್ಟಿದ್ದಾರೆ. ಅವರ ಅಧ್ಯಕ್ಷತೆಯಲ್ಲಿ ಇಡೀ ಸ್ಟೇಟ್ ತುಂಬ 31 ಜಿಲ್ಲೆ ಪ್ಲಸ್ ಬೆಂಗಳೂರಲ್ಲಿ ಇರ್ತಕ್ಕಂಥ ದೊಡ್ಡ ದೊಡ್ಡ ಕ್ಷೇತ್ರಗಳು ಕಂಪ್ಲೀಟ್ ಆಗಿ ಸಂಘಟನೆ ಮಾಡ್ತದೆ. ಒಂದು ನನ್ನ ತಿಳಿದಂಗೆ ಒಂದು 27-28 ಜಿಲ್ಲೆ ಸಂಪೂರ್ಣವಾಗಿ ಗಟ್ಟಿಯಾಗಿ ಸಂಘಟನೆ ಮಾಡ್ತಾ ಇದ್ದಾವೆ. ಎಲ್ಲೋ ಒಂದು ಯುವ ಕಾಂಗ್ರೆಸ್, ಮಹಿಳಾ ಕಾಂಗ್ರೆಸ್, ಸೇವಾದಳ ಹಾಗೆ ಇವು NSY ಒಂದು 3-4 ಸಂಘಟನೆಗಳು ಕಾಂಗ್ರೆಸ್ನಲ್ಲಿ ಗಟ್ಟಿಯಾಗಿ ಸಂಘಟನೆ ಮಾಡ್ತಾ ಇದ್ವು. ಇವತ್ತು 5ನೇ ವರ್ಷದಲ್ಲಿ ಇಡೀ ಸ್ಟೇಟ್ ತುಂಬ ಎಲ್ಲಾದರೂ ಕಾರ್ಮಿಕ ಸಂಘಟನೆ, ಯಾಕಂದರೆ ಕಾರ್ಮಿಕ ಇಲಾಖೆನೇ ಎಲ್ಲರೂ ದೊಡ್ಡ ಇಲಾಖೆ, ಎಲ್ಲಾದರೂ ಕಾರ್ಮಿಕ ಸಂಘಟನೆ ಹೆಸರೆತ್ತಿ ನಾವು ಹೆಮ್ಮೆಯಿಂದ ಎಲ್ಲರೂ ಹೊರಗಡೆ ಬರ್ತಾ ಇದ್ದೀವಿ ಅಂದರೆ ಅದಕ್ಕೆ GS ಮಂಜುನಾಥ್ ಸರ್ ಅವರು ಮುಖ್ಯ ಕಾರಣ ಅಂತ ಹೇಳ್ತೇನೆ. ಇರ್ತಕ್ಕಂಥ ಸರ್ಕಾರದಲ್ಲಿ ಕಳೆದ 7.5 ವರ್ಷ ಕಳೆದು ಹೋಗಿದೆ. ಇನ್ನು 2.5 ವರ್ಷ ಉಳಿದಿದೆ. ಆವಾಗ ನಮ್ಮ ಯೋಗ್ಯತೆಯ ಮೇರೆಗೆ ಅಥವಾ ನಮ್ಮ ಪರಿಶ್ರಮದ ಮೇರೆಗೆ ನಾವು ಕೊಟ್ಟಿರ್ತಕ್ಕಂಥ ಪಕ್ಷದಲ್ಲಿ ಸೇವೆಯ ಮೇರೆಗೆ ನನ್ನದೇ ಆದಂಥ ನಾನು ಹೇಳ್ಕೊತಾ ಇದ್ದೀನಿ. ಮಾನ್ಯ ಅಧ್ಯಕ್ಷರೇ, ನನಗೆ ಈಗ 62 ವರ್ಷ ಆಗಿದೆ ಅಧ್ಯಕ್ಷರೇ. ನಾನು ಪ್ರಾರಂಭದಲ್ಲಿ ರಾಜಕೀಯ ಪ್ರವೇಶ ಮಾಡಿದಂಥ ಹಂತದಲ್ಲಿ ನನ್ನ ನಾಯಕರಾಗಿರ್ತಕ್ಕಂಥ ನನ್ನ ಪಕ್ಷಕ್ಕೆ ಹುರಿದುಂಬಿಸಿ ನನ್ನನ್ನು ಒಂದು ಬಹಳ ಈ ದಿಶೆಯಲ್ಲಿ ಇರಬೇಕು, ಈ ದಿಶೆಯಲ್ಲಿ ನಡೀಬೇಕು, ಪಕ್ಷ ಸಂಘಟನೆ ಮಾಡಬೇಕಾದ್ರೆ ಹೀಗೆ ನಡೆದುಕೊಳ್ಬೇಕು ಅಂತಕ್ಕಂಥ ಮಾರ್ಗದರ್ಶನ ಮಾಡಿರ್ತಕ್ಕಂಥ ನನ್ನ ರಾಜಕೀಯ ಗುರುಗಳಾಗಿರ್ತಕ್ಕಂಥ ಇವತ್ತು ಪ್ರಸ್ತುತ ತಮ್ಮ ಜೊತೆಯಲ್ಲಿ ಈ ಸಭೆಯಲ್ಲಿ ಸನ್ಮಾನ್ಯ ಶ್ರೀ ಅಮೃತರಾವ್ ಚಿಕ್ಕೋಡ್ ಸಾಹೇಬ್ ಇದ್ದಾರೆ ಸರ್. ಆ ಸ್ಥಿತಿಯಲ್ಲಿ ನಾನು 1986ರಲ್ಲಿ ಮಂಡಲ ಪಂಚಾಯತಿಗೆ ಆಯ್ಕೆಯಾಗಿದೆ ಅವರ ಆಶೀರ್ವಾದದಿಂದ. ಆಯ್ಕೆ ಆದ ತಕ್ಷಣ ಕೆಲ 3 ತಿಂಗಳಲ್ಲಿ ನನಗೆ ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಪಾಯಿಂಟ್ಮೆಂಟ್ ಆಗಿತ್ತು ಸರ್. ಆದರೆ ನಾನು ಅಗ್ರಿಕಲ್ಚರ್ ಅಸಿಸ್ಟೆಂಟ್ ಅಪಾಯಿಂಟ್ಮೆಂಟ್ ಅನ್ನು ಬಿಟ್ಟು ಅಂತ ವೀರ ಮತ್ತು ಸಂಘಟಕರ ಜೊತೆಯಲ್ಲಿ ಇರಬೇಕು ಅಂತಕ್ಕಂಥ ಪಣ ತೊಟ್ಟು ನಾನು ಅಂದಿನಿಂದ ಇಲ್ಲಿಯವರೆಗೆ ನಾನು ಬರ್ತಾ ಇದ್ದೀನಿ ಸರ್. ಕುಟುಂಬದ ಮರ್ಯಾದೆ ಹೆಸರಿನಲ್ಲಿ ನಡೆಯುವ ಹತ್ಯೆಗಳು ಹಾಗೂ ಅಂತರ್ಜಾತಿ ಅಂತರ್ಧರ್ಮ ವಿವಾಹಗಳ ವಿರೋಧವನ್ನು ತಡೆಯಲು ಕೇಂದ್ರ ಮತ್ತು ಕರ್ನಾಟಕ ಸರ್ಕಾರಗಳು ವಿಶೇಷ ಕಾನೂನು ರೂಪಿಸಬೇಕೆಂದು ಪ್ರಗತಿಪರ ಸಂಘಟನೆಗಳ ಒಕ್ಕೂಟ ಜಿಲ್ಲಾ ಬೀದರ್ ಮನವಿ ಮಾಡಿದೆ. ರಾಷ್ಟ್ರಪತಿಗಳು ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಲ್ಲಿಸಿದ ಮನವಿಯಲ್ಲಿ ದ್ವೇಷ ರಾಜಕೀಯ ಮತ್ತು ದ್ವೇಷ ಭಾಷಣಗಳಿಂದ ದಲಿತರು ಹಾಗೂ ಅಲ್ಪಸಂಖ್ಯಾತರ ಮೇಲೆ ದಾಳಿಗಳು ಹೆಚ್ಚುತ್ತಿರುವುದರ ಬಗ್ಗೆ ಆತಂಕ ವ್ಯಕ್ತಪಡಿಸಲಾಗಿದೆ. ಇತ್ತೀಚಿನ ಹುಬ್ಬಳ್ಳಿ ಸಮೀಪದ ಮರ್ಯಾದಾ ಹತ್ಯೆ ಘಟನೆಯನ್ನು ತೀವ್ರವಾಗಿ ಖಂಡಿಸಿ ಅಂತರ್ಜಾತಿ ಅಂತರ್ಧರ್ಮ ವಿವಾಹ ಮಾಡಿಕೊಂಡ ದಂಪತಿಗಳಿಗೆ ಪೊಲೀಸ್ ರಕ್ಷಣೆ ₹10 ಲಕ್ಷ ಪ್ರೋತ್ಸಾಹಧನ ಹಾಗೂ ಸರ್ಕಾರದ ಸೌಲಭ್ಯಗಳನ್ನು ನೀಡಬೇಕೆಂದು ಒತ್ತಾಯಿಸಲಾಗಿದೆ. ಈ ಸಂದರ್ಭದಲ್ಲಿ ರಾಜ್ಯ ಸಂಘಟನಾ ಸಂಚಾಲಕರು ಮಾರುತಿ ಬೌದ್ದೆ, ನಬಿ ಖುರೇಶಿ, ಸುಲೇಮಾನ್ ಖುರೇಶಿ, ಬಾಬುರಾವ್ ಹೊನ್ನ, ರಾಜ್ಕುಮಾರ್ ಮೂಲಭಾರತಿ, ನಜೀರ್ ಅಹಮದ್, MD ಖಮರ್ ಪಟೇಲ್, ಮಹೇಶ್ ಗುರ್ನಾಳ್ಕರ್, MD ಶಫಾಯತ್ ಅಲಿ, ಜೈಶಿಲ್ ಕುಮಾರ್, ವಿ ಶೆಟ್ಟಿ ವಂಟೇಬ್, ಚಂದ್ರಕಾಂತ್ ನಿರಾಟೆ, ಜಗನ್ನಾಥ್ ಹೊನ್ನ, ಮಾರುತಿ ಸೂರ್ಯವಂಶಿ, ಅಂಬೇಡ್ಕರ್ P ಬೌದ್ದೆ, ವಹೀದ್ ಲಖನ್, ಮುಬ್ಸಿರ್ ಶಿಂದೆ, ರಮೇಶ್ ಕಟ್ಟಿತುಂಗ, ಪ್ರಭು ತಂಗಣಿಕರ್, ಶ್ರೀಮತಿ ಶೀಲಾ ಸಾಗರ್, ಚಂದೋಬಾ ಭೋಸ್ಲೆ, ಖದೀರ್ ಮಿಯಾ, ರಾಜ್ಕುಮಾರ್ ಗುನ್ನಳ್ಳಿ, ರಾಜ್ಕುಮಾರ್ ಶಿಂದೆ, ಅರುಣ್ ಪಟೇಲ್, MD ಶಫಿಯುದ್ದೀನ್ ಗೋಲ್ಡ್, ಪ್ರಭು ಹೊಚಕ್ನಳ್ಳಿ, ಮಲ್ಲಿಕಾರ್ಜುನ್ ಚಿಟ್ಟ, ರವಿರಾಜ್ ವಾಗ್ಮಾರೆ, ವಸೀಂ ಕಿರ್ಮಣಿ, ಜಗದೀಶ್ ಬಿರಾದರ್, ಓಂಕಾರ್ ರೊಟ್ಟೆ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಬೀದರ್ ಜಿಲ್ಲಾ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲೆಯ ಟೇಬಲ್ ಟೆನ್ನಿಸ್ ಹಾಲ್ನ ಮೂಲಸೌಕರ್ಯಗಳನ್ನು ನವೀಕರಿಸುವಂತೆ ಟೇಬಲ್ ಟೆನ್ನಿಸ್ ಅಸೋಸಿಯೇಷನ್ ಜಿಲ್ಲಾಧ್ಯಕ್ಷರಾದ ರಾಜಶೇಖರ್ ಚೌಳೆ, ಕಾರ್ಯದರ್ಶಿ ವೀರೇಶ್ ಎಸ್ ವಡ್ಡಿ ಅವರ ನೇತೃತ್ವದಲ್ಲಿ ಜಿಲ್ಲಾ ಯುವ ಸೇವೆಗಳ ಅಧಿಕಾರಿ DYSO ಅವರಿಗೆ ಮನವಿ ಸಲ್ಲಿಸಲಾಗಿದೆ. ಟೇಬಲ್ ಟೆನ್ನಿಸ್ ಕ್ರೀಡೆಯಲ್ಲಿ ಮಕ್ಕಳು ಹಾಗೂ ಯುವಕರ ಭಾಗವಹಿಸುವಿಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತರಬೇತಿ ಮತ್ತು ಪಂದ್ಯಾವಳಿಗಳನ್ನು ಸುರಕ್ಷಿತ ಮತ್ತು ವೃತ್ತಿಪರ ರೀತಿಯಲ್ಲಿ ನಡೆಸಲು ಅಗತ್ಯವಾದ ಸೌಲಭ್ಯಗಳ ಅವಶ್ಯಕತೆಯನ್ನು ಅಸೋಸಿಯೇಷನ್ ತಿಳಿಸಿದೆ. ಹಾಲ್ನಲ್ಲಿ ಗಾಯಗಳನ್ನು ತಡೆಯಲು ಹಾಗೂ ಆಟದ ಗುಣಮಟ್ಟ ಹೆಚ್ಚಿಸಲು ರಬ್ಬರ್ ಅಥವಾ ಮರದ ಕ್ರೀಡಾ ನೆಲಹಾಸು ಅಳವಡಿಕೆ, ಹಳೆಯದಾಗಿ ನಾಶಗೊಂಡಿರುವ ಟೇಬಲ್ ಟೆನ್ನಿಸ್ ಮೇಜುಗಳನ್ನು ಬದಲಾಯಿಸಿ ಹೊಸ ಮೇಜುಗಳನ್ನು ಒದಗಿಸುವುದು ಮತ್ತು ಆಟಗಾರರ ಸುರಕ್ಷತೆ ಹಾಗೂ ಪ್ರದರ್ಶನಕ್ಕೆ ಅಗತ್ಯವಾದ ಮಿಂಚಿಲ್ಲದ ಸಮರ್ಪಕ ಬೆಳಕಿನ ವ್ಯವಸ್ಥೆ ಕಲ್ಪಿಸುವಂತೆ ಮನವಿಯಲ್ಲಿ ಒತ್ತಾಯಿಸಿದ್ದಾರೆ.
ಬೀದರ್ ಜಿಲ್ಲೆಯ ಕ್ರೀಡಾಪಟುಗಳು ಸುರಕ್ಷಿತ ಹಾಗೂ ಮಾನದಂಡದ ಸೌಲಭ್ಯಗಳನ್ನು ಪಡೆಯುವಂತೆ ಮನವಿಯನ್ನು ತ್ವರಿತವಾಗಿ ಪರಿಗಣಿಸುವಂತೆ ಜಿಲ್ಲಾ ಯುವ ಸೇವೆಗಳ ಅಧಿಕಾರಿಗಳನ್ನು ಅಸೋಸಿಯೇಷನ್ ಮನವಿ ಮಾಡಿದೆ. ಈ ಸಂದರ್ಭದಲ್ಲಿ ಅಸೋಸಿಯೇಷನ್ ಪದಾಧಿಕಾರಿಗಳು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತಿ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.